ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ರೋಹಿಣಿ ಮತ್ತೆ ಮನೋಜ ಇಬ್ರು ಕೌನ್ಸಿಲರ್ ಹತ್ರ ಬಂದಿರ್ತಾರೆ. ರೋಹಿಣಿ ಮನೋಜ್ ಕಾಲಿಡ್ಕೊಂಡು ಕ್ಷಮೆ ಕೇಳ್ತಾಳೆ. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡ್ತಾನೆ ಇರ್ತಾರೆ. ಅವರು ಕ್ಷಮಿಸಿ ಅಂತ ಕೇಳ್ತಿದಾರಲ್ಲ, ಅವ್ರನ್ನ ನೀವು ಮತ್ತೆ ಯಾಕೆ ಸ್ವೀಕರಿಸಬಾರ್ದು ಅಂತ ಕೌನ್ಸಿಲರ್ ಕೇಳ್ತಾರೆ. ಅವಳು ಸುಳ್ಳು ಹೇಳಿ ನನ್ನನ್ನ ಏಮಾರಿಸ್ತಾನೆ ಬಂದಿದ್ದಾಳೆ. ನಾನು ಅವ್ರ ಜೊತೆಗೆ ಜೀವನ ಮಾಡಕ್ಕಾಗಲ್ಲ, ನನ್ಗೆ ಡೈವರ್ಸ್ ಬೇಕೇ ಬೇಕು ಅಂತ ಮನೋಜ ಕೇಳ್ತಾನೆ. ಸರ್, ಇವರು ಸೊಸೈಟಿನಲ್ಲಿ ಒಳ್ಳೆ ಹೆಸರಿದೆ, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಿದ್ದಾರೆ. ನಾನು ಇವ್ರನ್ನ ಮದ್ವೆ ಆದಾಗ ಇವ್ರಿಗೆ ಕೆಲಸ ಅನ್ನೋದೇ ಇರ್ಲಿಲ್ಲ. ಕೆಲ್ಸಕ್ಕೆ ಹೋಗ್ತೀನಿ ಅಂತ ನನ್ನ ಹತ್ರ ಸುಳ್ಳು ಹೇಳಿ ಹೊರಗಡೆ ಹೋಗಿದ್ ಬರ್ತಿದ್ರು. ನಾನು ಅದು ಯಾವ್ದನ್ನು ದೊಡ್ಡದಾಗಿ ತಗೊಂಡೇ ಇರ್ಲಿಲ್ಲ. ಎಷ್ಟೇ ಓದ್ಕೊಂಡಿದ್ರು ಇವರು ಯಾವ ಕೆಲ್ಸನೂ ಸರಿಯಾಗಿ ಮಾಡ್ಕೊಂಡು ಬರ್ತಾನೆ ಇರ್ಲಿಲ್ಲ. ಅವಾಗವಾಗ ಕೆಲ್ಸನ ಬಿಟ್ಟು ಬಿಟ್ಟು ಬರ್ತಾನೆ ಇದ್ರು. ಅವಾಗೆಲ್ಲ ನಾನೇ ಸಪೋರ್ಟ್ ಮಾಡಿದ್ದೀನಿ ಇವ್ರಿಗೆ. ಈಗ ಅವ್ರು ಇಟ್ಕೊಂಡಿರೋ ಶೋರೂಮ್ ಕೂಡ ನಾನು ಇಟ್ಕೊಟ್ಟಿದ್ದೆ. ಹಾಗಂತ ರೋಹಿಣಿ ಹೇಳ್ತಿರುವಾಗ, ಏಯ್ ಅದೇನೇನು ನಿಮ್ಮ ಅಪ್ಪನ ದುಡ್ಡನ್ನ ಇಟ್ಕೊತೆ? ಅದು ನಮ್ಮಪ್ಪನ ದುಡ್ಡು ಅಂತಾನೆ ಮನೋಜ. ಮೇಡಮ್, ಇವಳು ಹೇಳಿದ್ನೇ ನಾನು ನಂಬ್ಕೋಬೇಡಿ. ಇವಳಿಗೆ ಒಬ್ಬ ಮಗ ಇದ್ದಾನೆ, ಅದನ್ನೆಲ್ಲ ಮುಚ್ಚಿಟ್ಟು ನಮ್ಮನೇಲೇ ಆ ಹುಡುಗನ ಇಟ್ಕೊಂಡು ತುಂಬಾನೇ ಡ್ರಾಮಾ ಮಾಡಿದ್ದಾಳೆ. ಹಾಗಂತ ಮನೋಜ ಹೇಳ್ತಿರುವಾಗ, ಮೇಡಮ್ ಇವ್ರ ಜೊತೆ ನನ್ನ ಮಗನ್ಗೆ ಒಳ್ಳೆ ಬಾಂಡಿಂಗ್ ಬರ್ಲಿ ಅಂತ ನಾನು ಆಗ ಮಾಡ್ದೆ. ನನ್ನ ಮಗ ಇವ್ರನ್ನೇ ಅಪ್ಪ ಅಂತ ಕರಿತಿದ್ದಾನೆ. ಅವನು ಡ್ಯಾಡಿ ಅಂತ ಕರೆದಾಗೆಲ್ಲ ಇವರು ಸಂತೋಷ ಪಟ್ಟಿದ್ದಾರೆ ಅಂತಾಳೆ. ಏಯ್, ನಾನು ಅಲ್ಲೇ ಸಂತೋಷ ಪಟ್ಟೆ? ನೀನ್ ತಾನೇ ಅದೇನು ದೇವ ಪಿಸಾಚಿ ಅಂತ ಕತೆ ಹೇಳಿ ನನ್ನನ್ನ ಏಮಾರ್ತಿದ್ದು. ಇವಳು ಹೇಳ್ತಿರೋದಿಲ್ಲ ಸುಳ್ಳು ಮೇಡಮ್, ಸುಳ್ಳು ಸುಳ್ಳು ಮೇಡಮ್ ಅಂತ ಹೇಳ್ತಾ ಇರ್ತಾನೆ ಮನೋಜ. ಆಗ ಕೌನ್ಸಿಲರ್, ಒಬ್ರಿಗೊಬ್ರು ಸುಮ್ನೆ ಮಾತಾಡ್ತಾನೆ ಇದ್ದೀರಲ್ಲ, ಒಂದು ನಿರ್ಧಾರಕ್ಕೆ ಬರ್ತಾನೆ ಇಲ್ವಲ್ಲ ಅಂತ ಕೇಳ್ತಾರೆ. ಸರ್, ನನ್ಗೆ ಡಿವೋರ್ಸ್ ಬೇಕೇ ಬೇಕು ಸರ್, ಅದೇ ನನ್ನ ನಿರ್ಧಾರ ಅಂತ ಮನೋಜ ಹೇಳ್ತಾನೆ. ಇಷ್ಟೆಲ್ಲ ಹೇಳಿದ್ರು ಏನಕ್ಕೆ ಬೇರೆ ಬೇರೆ ಆಗ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಇನ್ನೊಬ್ರು ಕೌನ್ಸಿಲರ್ ಕೇಳ್ತಾರೆ. ಮೇಡಮ್, ಇವಳು ಬರೀ ಸುಳ್ಳು ಹೇಳ್ತಾಳೆ, ಸುಮ್ನೆ ನಾಟಕನೇ ಮಾಡ್ತಿರ್ತಾಳೆ. ಇದೆಲ್ಲ ನನ್ಗೆ ಇಷ್ಟನೇ ಆಗಲ್ಲ, ನನ್ಗೆ ಡಿವೋರ್ಸ್ ಬೇಕು ಅಂತಾನೆ ಮನೋಜ. ಆಗ ರೋಹಿಣಿ ಮತ್ತೆ ಹೇಳ್ತಾ, ಮೇಡಮ್ ಮನೋಜ್ಗೆ ನನ್ ಮೇಲೆ ತುಂಬಾನೇ ಲವ್ ಇದೆ, ಆದ್ರೆ ಈ ರೀತಿ ನಡ್ಕೊಳಕ್ಕೆ ಕಾರಣ ಇವ್ರಮ್ಮ. ಅವಳಾಗಂತಿರುವಾಗ, ಏಯ್ ನಮ್ಮ ಅಮ್ಮನ ಯಾಕೆ ಮಧ್ಯದಲ್ಲಿ ತರ್ತೀಯ ಅಂತಾನೆ ಮನೋಜ. ಮನೋಜ್, ನೀವು ಸುಮ್ನಿರಿ, ಮಧ್ಯದಲ್ಲಿ ಮಾತಾಡ್ಬಿಡಿ ಅಂತ ಹೇಳ್ತಾರೆ ಕೌನ್ಸಿಲರ್. ಅವ್ರನ್ನ ಮಾತಾಡಕ್ ಬಿಡಿ ಅಂತಿರುವಾಗ, ಮೇಡಮ್ ಇವ್ರು ಮಾತಾಡ್ತಿರೋ ಮಾತುಗಳೆಲ್ಲ ಇವ್ರ ಕಡೆಯಿಂದ ಬರ್ತಿಲ್ಲ, ಇವ್ರ ಅಮ್ಮ ಹೇಳ್ಕೊಟ್ಟಿರೋದನ್ನೆಲ್ಲ, ಅದಕ್ಕೆ ಇವರು ಈ ರೀತಿ ಮಾತಾಡ್ತಿರೋದು. ಅವಳು ಹಾಗಂತಿರುವಾಗ, ಮೇಡಮ್ ನಮ್ಮಮ್ಮ ನನ್ಗೇನು ಹೇಳ್ಕೊಟ್ಟಿಲ್ಲ, ನಮ್ಮಮ್ಮ ಇವಳ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ರು, ಆದ್ರೆ ಇವಳು ನಮ್ಮಮ್ಮನ್ನು ಸೇರಿಸಿ ಏಮಾರಿಸ್ಬಿಟ್ರು. ಹಾಗಂತ ಮನೋಜ ಹೇಳ್ತಿರುವಾಗ, ಮೇಡಮ್ ಇವ್ರನ್ನ ನನ್ನಿಂದ ದೂರ ಮಾಡಿ ಇವ್ರಿಗೆ ಬೇರೆ ಮದುವೆ ಮಾಡಕ್ಕೆ ಇವ್ರ ಅಮ್ಮ ಯೋಚನೆ ಮಾಡ್ತಿದ್ದಾರೆ. ಅದಕ್ಕೆ ಇವರು ನನ್ಗೆ ಡೈವರ್ಸ್ ಕೂಡ ಅಪ್ಲೈ ಮಾಡಿರೋದು. ಆ ಮನೆಯಲ್ಲಿ ಇರೋವರೆಗೂ ನನ್ಗೆ ಅವರು ತುಂಬಾನೇ ಟಾರ್ಚರ್ ಕೊಟ್ಟಿದ್ದಾರೆ. ದುಡ್ಡು ತಗೊಂಡ್ ಬಾ ಅಂತ ಬಾಯಿ ಬಂದಂಗ್ ಬೈದಿದ್ದಾರೆ. ಅವ್ರು ಮಾಡಿರೋದೆಲ್ಲ ಡೊಮೆಸ್ಟಿಕ್ ವೈಲೆನ್ಸ್ ಮೇಡಮ್. ಬೇಕು ಅಂದ್ರೆ ನಾನು ಅವ್ರ ಮೇಲೆ ಈಗ ಕಂಪ್ಲೇಂಟ್ ಸಹ ಕೊಡ್ಬೋದು, ಆದ್ರೆ ನಾನು ಆ ರೀತಿ ಮಾಡಕ್ ಹೋಗಲ್ಲ ಮೇಡಮ್. ಯಾಕಂದ್ರೆ ನಾನು ಮನೋಜ್ ಅವ್ರ ಜೊತೆ ಜೀವನ ಮಾಡ್ಬೇಕು. ಮನೋಜ್, ನಾನು ಈಗ್ಲೂ ಕೂಡ ಹೇಳ್ತಿದ್ದೀನಿ, ನಾವಿಬ್ರು ಆ ಮನೆ ಬಿಟ್ಟು ಬೇರೆ ಕಡೆ ಹೋಗಿ ಜೀವನ ಮಾಡೋಣ, ಸಂತೋಷವಾಗಿರೋಣ. ಹಾಗಂತ ರೋಹಿಣಿ ಹೇಳ್ತಿರುವಾಗ, ನಿಮ್ ಜೊತೆ ಯಾವಂತಾನೆ ಬಾಳಕ್ಕಾಗುತ್ತೆ ಅಂತಾನೆ ಮನೋಜ. ಆಗ ಕೌನ್ಸಿಲರ್, ಸಾಕು ನಿಲ್ಸಪ್ಪ, ಮಾತಾಡ್ತಾನೆ ಇರ್ತೀಯಲ್ಲ, ನಿಮ್ ಮಾತುಗಳನ್ನ ಕೇಳಿ ನಮ್ಗೆ ಟಯರ್ಡ್ ಆಯ್ತು. ನೀವಿಬ್ರಲ್ಲಿ ಯಾರು ಸುಳ್ಳು ಹೇಳ್ತಿದ್ದೀರಾ, ಯಾರು ನಿಜ ಹೇಳ್ತಿದ್ದೀರಾ, ಇದ್ಯಾವ್ದು ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ಹಾಗಂತ ಕೌನ್ಸಿಲರ್ ಹೇಳ್ತಿರುವಾಗ, ಇವಳೇ ಮೇಡಮ್ ಸುಳ್ಳು ಹೇಳ್ತಿರೋದು. ನಿಮ್ಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟೊಂದು ಕೇಸ್ಗಳನ್ನ ನೋಡಿದ್ದೀರಾ, ಇವಳು ಸುಳ್ಳು ಹೇಳ್ತಿದ್ದಾಳೆ ಅನ್ನೋದು ನಿಮ್ಗೆ ಗೊತ್ತಾಗ್ತಿಲ್ವಾ ಅಂತಾನೆ. ಮೇಡಮ್, ನಂಗೆ ಡಿವೋರ್ಸ್ ಬೇಕೇ ಬೇಕು ಅಂತಾನೆ. ಇಲ್ಲ ಮೇಡಮ್, ನನ್ಗೆ ಇವರಿಂದ ದೂರ ಇರೋಕ್ಕಾಗಲ್ಲ. ಏನಾದ್ರೂ ಡೈವೋರ್ಸ್ ಕೊಡ್ಸಿದ್ರೆ ನಾನ್ ಜೀವಂತವಾಗಿ ಇರೋದೇ ಇಲ್ಲ. ನನ್ನನ್ನು ನಂಬಿ ನನ್ನ ಮಗ ಇದ್ದಾನೆ, ನಾನು ಇಲ್ಲ ಅಂದ್ರೆ ಅವ್ನ ಫ್ಯೂಚರೇ ಸ್ಪೈಲ್ ಆಗುತ್ತೆ. ಪ್ಲೀಸ್ ಮೇಡಮ್, ಪ್ಲೀಸ್ ಅಂತ ರೋಹಿಣಿ ಹೇಳ್ತಾ ಕೈ ಮುಗಿತಿರ್ತಾಳೆ. ಕೌನ್ಸಿಲರ್, ನನ್ಗೆ ತುಂಬಾನೇ ತಲೆ ನೋಯ್ತಾ ಇದೆ ಅಮ್ಮ, ಹಾಗಂತ ಹೇಳಿ ನೀರು ಕುಡಿತಾರೆ. ನೀವಿಬ್ರು ಒಂದ್ ನಿರ್ಧಾರಕ್ಕೆ ಬಂದೇ ಇಲ್ಲ. ನಿಮ್ಮಿಬ್ರ ಜೊತೆ ಮಾತಾಡಿ ಸೇರ್ಸೋಣ ಅಂತಂದ್ರೆ ಅದು ಆಗ್ತಿಲ್ಲ. ನಾವು ಕೋರ್ಟ್ಗೆ ರಿಪೋರ್ಟ್ ಕೊಟ್ಬಿಡ್ತೀವಿ, ಅಲ್ಲಿ ಹೋಗಿ ಏನ್ ಹೇಳ್ಬೇಕೋ ಅದನ್ನ ನೀವು ಹೇಳ್ಕೊಳ್ಳಿ, ಜಡ್ಜೆ ನಿಮ್ಗೆ ಫೈನಲ್ ಜಡ್ಜ್ಮೆಂಟ್ ಕೊಡ್ತಾರೆ ಅಂತ ಕೌನ್ಸಿಲರ್ ಹೇಳಾದ್ಮೇಲೆ ರೋಹಿಣಿ ತನ್ನ ಅಳೋ ನಾಟಕನ ನಿಲ್ಲಿಸ್ತಾಳೆ. ಈ ಕಡೆ ಸಕ್ರೆ ಟೆನ್ಷನ್ ಅಲ್ಲಿ ಓಡಾಡ್ತಿರ್ತಾಳೆ. ಸಕ್ರೆ, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತಾನೆ ಸೂರ್ಯ. ಇಷ್ಟೊತ್ತಾಯ್ತಲ್ಲೋ, ಇನ್ನೂ ಏನು ಎತ್ತ ಅಂತ ಗೊತ್ತಾಗ್ಲೇ ಇಲ್ವಲ್ಲ. ಅವಳು ಹಾಗಂತಿರೋವಾಗ ಮೀನಾ, ಖಂಡಿತ ರೋಹಿಣಿ ನಾಟಕ ಮಾಡ್ಕೊಂಡೇ ಮಾತಾಡಿರ್ತಾಳೆ. ಅವಳು ಹಾಗಂತಿರೋವಾಗ ಸೂರ್ಯ, ಅವಳು ನಮ್ಮನ್ನೆಲ್ಲ ನಾಟಕ ಮಾಡಿ ಏಮಾರ್ತಿದ್ದಾಳೆ, ಒಳಗಡೆ ಇರೋರ್ ಜೊತೆನೂ ಹಾಗೇನೆ ನಾಟಕ ಮಾಡ್ಕೊಂಡು ಏಮಾರ್ತಿದ್ರೆ ಅವ್ರಿಗೆ ಇವಳು ನಾಟಕ ನೋಡಿ ನೋಡಿ ತಲೆ ತಿರುಗಿ ಬಂದಿರುತ್ತೆ ಅಂತಾನೆ. ಒಂದ್ ವೇಳೆ ಒಳಗಿರೋರು ಇವ್ರಿಬ್ರ ಜೊತೆ ಮಾತಾಡಿ ಸೇರಿಸ್ಬಿಟ್ಟಿದ್ರೆ ಅಂತ ಮೀನಾ ಹೇಳ್ತಾಳೆ. ಆಗ ಶಾಂತಿ, ಏನು ಅಂತ ಮಾತಾಡ್ತಿದೀಯೇ? ಅವಳು ಹಾಗಂತಿರುವಾಗ, ಹಾಗಲ್ಲ ಅತ್ತೆ, ದೂರ ಇರೋರ್ನ ಸೇರ್ಸೋದಿಕ್ಕೇನೆ ಈ ತರ ಕೌನ್ಸಿಲರ್ ಹತ್ರ ಕಳ್ಸೋದು. ನನ್ ತಂಗಿ ಹೇಳಿದ್ನು ಅಂತಾಳೆ ಮೀನಾ. ಹೌದೌದು, ಈಗ ಕೋರ್ಟ್ ನಲ್ಲಿ ತೀರ್ಪು ಹೇಳ್ತಾರಲ್ಲ, ಹಾಗೆ ಗೊತ್ತಾಗುತ್ತೆ ಅಂತಾನೆ ಸೂರ್ಯ. ಹಾಗೆಲ್ಲ ನನ್ ಮಗ ಅವ್ರ ಜೊತೆ ಸೇರಲ್ಲ, ನೋಡ್ತಾ ಇರು ಅಂತಾಳೆ ಶಾಂತಿ. ಯಾರು ಅವನ? ಯಾವಾಗ ಹೇಗ್ ಬದ್ಲಾಗುತ್ತಾನೋ ಅಂತಾನೆ ಗೊತ್ತಾಗಲ್ಲ. ಆ ಪಾರ್ಲರ್ ಅಮ್ಮ ಕೋರ್ಟ್ ನಲ್ಲೇ ಅವ್ನ ಮುಖಕ್ಕೆ ಕೊಡ್ದಂಗೆನೆ ಸುಳ್ಳೇಲಿ ನಾಟಕ ಮಾಡಿ ಎಲ್ಲರೂ ನಂಬಿಸ್ಬಿಟ್ಲು. ಇನ್ನು ಇಲ್ಲಿ ಸುಮ್ನೆ ಬಿಟ್ಟಿರ್ತಾಳ ಅಂತಾನೆ. ಅಷ್ಟರಲ್ಲಿ ಮನೋಜ್ ಹೊರಗಡೆ ಬರ್ತಾನೆ. ಮನೋಜ್, ಏನಾಯ್ತು, ಏನ್ ಹೇಳಿದ್ರು ಅವರು? ಡೈವರ್ಸ್ ಕೊಟ್ಬಿಡ್ತಾರಲ್ವಾ ಅಂತ ಶಾಂತಿ ಕೇಳ್ತಾಳೆ.
ಅಮ್ಮ ಕೋರ್ಟ್ ನಲ್ಲಿ ಹೋಗಿ ಮಾತಾಡ್ಕೊಳ್ಳಿ ಅಂತ ಹೇಳಿದ್ರು. ಅವ್ನು ಹಾಗಂತಿರುವಾಗ ಏನೋ ಹೇಳ್ತಿದ್ಯಾ ಮನೋಜ ಅಂತಾಳೆ ಶಾಂತಿ. ಅಮ್ಮ ಅವಳು ಫುಲ್ ಆಗಿ ಅಳ್ತಾ ನಾಟಕ ಮಾಡಕ್ ಶುರು ಮಾಡ್ಬಿಟ್ಲಮ್ಮ. ಅಲ್ಲಿರೋ ಕೌನ್ಸಿಲರೇ ಕನ್ಫ್ಯೂಸ್ ಆಗ್ಬಿಟ್ಟು ಅವ್ನು ಹಾಗಂತಿರುವಾಗ ನಾನ್ ಹೇಳಿಲ್ವಾ ಇದೇ ನಡೆಯೋದು ಹಾಗಂತ ಸೂರ್ಯ ಹೇಳ್ತಿರುವಾಗ ಏನೋ ಆಯ್ತು ಅಂತ ಕೇಳ್ತಾಳೆ ಶಾಂತಿ. ಹೌದಮ್ಮ ಅವಳು ತುಂಬಾ ಅಳ್ತಾ ಸಿಂಪತಿ ಕ್ರಿಯೇಟ್ ಮಾಡ್ಬಿಟ್ಲು. ಅವ್ರಿಗೂ ಕೂಡ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅಮ್ಮ. ನಾವು ರಿಪೋರ್ಟ್ ಕೊಡ್ತೀವಿ ಕೋರ್ಟ್ ಅಲ್ಲಿ ಹೋಗಿ ಮಾತಾಡ್ಕೊಳ್ಳಿ ಅಂತ ಹೇಳಿದ್ರು. ಅವ್ನು ಹಾಗಂತಿರುವಾಗ್ಲೇ ರೋಹಿಣಿ ಅಲ್ಲಿಗೆ ಬರ್ತಾಳೆ. ಕೌನ್ಸಿಲರ್ನೇ ಗಾಳಿಗೆ ತೋರ್ಬಿಟ್ಟು ಬಂದ್ಬಿಟ್ಲು ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ರೋಹಿಣಿ ಹತ್ರ ಬಂದು ನೀನ್ ಈ ತರ ವೇಷ ಹಾಕೊಂಡ್ ಬಂದಾಗ್ಲೇ ಗೊತ್ತಾಯ್ತು ಒಳಗೋಗಿ ಚೆನ್ನಾಗೆ ಡ್ರಾಮಾ ಮಾಡ್ತೀಯಾ ಅಂತ. ಅವ್ಳು ಹಾಗಂತಿರುವಾಗ ನನ್ನ ಹಸ್ಬೆಂಡಿಂದ ನನ್ನನ್ನೇ ದೂರ ಮಾಡಕ್ ನೋಡಿದ್ರಿ ಅಲ್ವಾ, ನೀನ್ ಮಾತ್ರ ನಿನ್ ಗಂಡನ ಜೊತೆ ಜೀವನ ಮಾಡ್ಬೇಕು, ನಾನ್ ಮಾತ್ರ ನನ್ ಗಂಡನಿಂದ ದೂರ ಆಗ್ಬೇಕಾ ಹಾಗಂತ ರೋಹಿಣಿ ಹೇಳ್ತಿರುವಾಗ ನಾನೇನು ನಿನ್ ತರ ಗಂಡನ ಏನ್ ಮಾಡ್ತಿ ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಿಲ್ಲ, ನಿನ್ ಜೊತೆ ನಿಜವಾದ ಜೀವನ ಮಾಡ್ತಿದ್ದೀನಿ ಅಂತಾಳೆ. ಅಂತದೆಲ್ಲ ಈ ಅಮ್ಮನ್ಗೆ ಅರ್ಥ ಆಗಲ್ಲ ಬಿಡು ಮೀನಾ ಹಾಗಂತ ಸೂರ್ಯ ಹೇಳ್ತಿರುವಾಗ ರೋಹಿಣಿ ಗೆದ್ದೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ತಾ ಇರ್ತಾಳೆ. ಆಗ ಶಾಂತಿ ಯಾಕೆ ಬೆನ್ನತ್ತಿದ್ ಬೇತಾಳಂತಾರ ನನ್ ಮಗನಿಂದೇನೆ ಸೋತಿದ್ಯಾ, ನನ್ ಮಗ ನಿನ್ನ ಬೇಡ ಅಂತ ಹೇಳ್ತಿದ್ದಾನಲ್ವಾ, ಈ ಜನ್ಮದಲ್ಲಿ ಅವ್ನು ನಿನ್ಗೆ ಸಿಗೋಲ್ಲ ಕಣೆ, ಅವನಿನ್ನ ಬಿಟ್ಬಿಟ್ಟು ಸುಮ್ಮನೆ ಹೊರಟೋಗ್ಬಿಡು ಹಾಗಂತ ಶಾಂತಿ ಹೇಳ್ತಿರುವಾಗ ರೋಹಿಣಿ ಅಯ್ಯೋ ಅತ್ತೆ ಹಾಗೆಲ್ಲ ಬಿಟ್ಬಿಟ್ಟು ಹೋಗಕ್ಕಾಗಲ್ಲ, ನಾನು ಮನೋಜ್ ಅವ್ರ ಜೊತೆ ಜೀವನ ಮಾಡ್ಲೇಬೇಕು, ನಾನು ಮನೋಜ್ ಅವ್ರನ್ನ ಲವ್ ಮಾಡ್ತಿದ್ದೀನಿ ಅಂತಾಳೆ. ಲೈ ನೀನ್ ಮಾಡ್ತಿರೋದೆಲ್ಲ ಲವ್ವೇನೆ, ತೆಗೆದು ಮುಖದ ಮೇಲೆ ಹೊಡ್ದ ಅಂದ್ರೆ ಮುಖ ಮುಖಿಯೆಲ್ಲ ಬಿಡ್ಬೇಕು ಹಾಗಂತ ಶಾಂತಿ ಕೈ ಎತ್ತಿರುವಾಗ ಮೀನಾ ಅತ್ತೆ ಅಂತ ಕೂಗ್ತಾಳೆ. ಆಗ ಶಾಂತಿ ಕೈ ಇಳಿಸ್ತಾಳೆ. ನೀವೇನೇ ಮಾಡಿದ್ರು ನಾನ್ ಮಾತ್ರ ಮನೋಜ್ ಅವ್ರನ್ನ ಬಿಟ್ಟು ಹೋಗಲ್ಲ, ಡೈವರ್ಸ್ ಕೂಡ ಕೊಡಲ್ಲ ಅಂತಾಳೆ. ಏನೇ ಕೊಬ್ಬಲ್ ಮಾತಾಡ್ತಿದ್ಯಾ ನಿನ್ನ ಅಂತ ಮತ್ತೆ ಕೈ ಎತ್ತುತ್ತಾಳೆ ಶಾಂತಿ. ಹೊಡೀರಿ ಅತ್ತೆ ನೀವೆಷ್ಟೇ ಹೊಡೆದ್ರು ಸರಿನೇ, ನಾನು ಮನೋಜ್ ಅವ್ರನ್ನ ಬಿಟ್ಕೊಡಲ್ಲ ಹಾಗಂತ ರೋಹಿಣಿ ಹೇಳ್ತಿರುವಾಗ ಇದೇ ನಿನ್ಗಿದೆ ಅಂತ ಹೇಳಿ ಶಾಂತಿ ತನ್ನ ಚಪ್ಪಲಿನ ಬಿಚ್ಕೋತಾ ಇರ್ತಾಳೆ. ಆಗ ಸೂರ್ಯ ಸಕ್ರೆ ಸಕ್ರೆ ಇದು ಕೋರ್ಟ್ ಸಕ್ರೆ, ಹಾಗೇನಾದ್ರೂ ಹೊಡಿಯಕ್ ಹೋದ್ರೆ ಕೇಸ್ ಆಗ್ಬಿಡುತ್ತೆ. ಹೌದು ಅತ್ತೆ ಅದನ್ನೇ ಅವಳು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಬಿಡ್ತಾಳೆ ಹಾಗಂತ ಮೀನಾ ಹೇಳ್ತಿರೋವಾಗ ರೋಹಿಣಿ ಅತ್ತೆ ನೀವೇನೇ ಮಾಡಿದ್ರು ನನ್ನನ್ನ ಮನೋಜ್ ಅವರಿಂದ ದೂರ ಮಾಡಕ್ ಸಾಧ್ಯನೇ ಇಲ್ಲ, ನೀವು ದೂರ ಮಾಡಕ್ಕೆ ನಾನು ಬಿಡೋದೂ ಇಲ್ಲ ಹಾಗಂತ ಹೇಳಿ ರೋಹಿಣಿ ಅಲ್ಲಿಂದ ಓಡ್ತಾಳೆ. ಈ ಕಡೆ ಮನೆಯಲ್ಲಿ ಕೌನ್ಸಿಲಿಂಗ್ ಅಂತ ಬಂದು ಎಂತ ಆಟ ಆಡಿದ್ಲು ಗೊತ್ತಾ ಅವಳು, ಎಷ್ಟು ಕೊಬ್ಬು ಗೊತ್ತಾ ಅವಳಿಗೆ, ಸವಾಲ್ ಬೇರೆ ಹಾಕ್ಬಿಟ್ಟೋದ್ಲು ಹಾಗಂತ ಶಾಂತಿ ಟೆನ್ಷನ್ ಅಲ್ಲಿ ಬೈತಾ ಇರ್ತಾಳೆ. ಆಗ ರಂಗನಾಥ್ ಅವರು ಏನಕ್ಕೆ ಈ ತರ ಕೂಗಾಡ್ತಿದ್ಯಾ, ಅವ್ರು ಹಾಗಂತಿರುವಾಗ ನನ್ನನ್ನ ಆ ರೀತಿ ಮಾಡ್ಬಿಟ್ಲು ಆ ಪಾರ್ಲರ್ ನೋಡು ಶಾಂತಿ, ಮೊದ್ಲು ನಾನು ಹೇಳೋದನ್ನ ಸರಿಯಾಗಿ ಸೇರ್ಕೊ, ಮನೋಜ್ಗೆ ಮದ್ವೆ ಮಾಡೋಕೆ ಹುಡುಗಿ ನೋಡೋದನ್ನ ಬಿಡು. ಏನೇ ಈಗ ರೋಹಿಣಿಗೆ ಕೋಪ ಬಂದಿರೋದು, ನೀನು ಹುಡುಗಿ ನೋಡೋದನ್ನ ನಿಲ್ಸಲ್ಲ, ಅವಳು ಕೆಟ್ಟದ್ದು ಮಾಡೋದನ್ನ ನಿಲ್ಸಲ್ಲ ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ ರವಿ ಅಮ್ಮ ಮೊದ್ಲು ಡೈವರ್ಸ್ ಸಿಕ್ಲಿ ಅಮ್ಮ, ನಂತರ ನೋಡಿ ರಾಯ್ತು ಅಂತಾನೆ. ಅವಳಿಗೆ ಭಯ ಪಟ್ಕೊಂಡು ನಾನ್ ಹುಡುಗಿ ನೋಡ್ದೆ ಇರ್ಬೇಕಾ, ಅದೆಲ್ಲ ಆಗೋಲ್ಲ, ನಾನು ಹುಡುಗಿ ನೋಡೋಳೆ, ನಮ್ಗೆಲ್ಲ ಸುಳ್ಳು ಹೇಳಿ ಮಾಡ್ತಿದ್ದು ಅವಳೇ ಅಷ್ಟು ಧೈರ್ಯವಾಗಿ ಮಾತಾಡ್ತಿರ್ಬೇಕಾದ್ರೆ ನನ್ಗೇನು ಅಂತಾಳೆ ಶಾಂತಿ. ಅದು ಸರಿನೇ, ನೀನ್ ಮಾಡೋದನ್ನ ಮಾಡು, ರೋಹಿಣಿನೂ ಅವಳು ಮಾಡೋದನ್ನ ಅವಳು ಮಾಡ್ತಾಳೆ, ನಿಮ್ಮಿಬ್ರಿಗೆ ಯಾರ್ ತಾನೇ ಹೇಳಕ್ಕಾಗುತ್ತೆ, ಅದ್ರಲ್ಲೂ ನಿನ್ನಂತೂ ಯಾರು ಕನ್ವಿನ್ಸ್ ಮಾಡಕ್ ಸಾಧ್ಯನೇ ಇಲ್ಲ, ಡೈವರ್ಸ್ ಸಿಗೋವರೆಗೂ ಸ್ವಲ್ಪ ಸುಮ್ಮನೆ ಇದ್ಬಿಡು ಅದೇ ಬೆಟರು, ಅಷ್ಟೇನೆ ನಾನು ಹೇಳಕ್ ಬಂದಿದ್ದು ಅಂತಾರೆ ರಂಗನಾಥ್ ಅವರು. ಒಳ್ಳೆ ಹುಡುಗಿ ಒಳ್ಳೆ ಕಡೆ ಸಂಬಂಧ, ಕೊನೆಗೆ ವಯಸ್ಸಾಗಿರೋನೊಬ್ಬ ಬಂದು ಅಣ್ಣ ತಂಗಿ ಆಗ್ಬೇಕು ಅಂತ ಹೇಳ್ಬಿಟ್ಟ, ಅದು ಮುಗ್ದೋಯ್ತು ಅಂತ ಶಾಂತಿ ಬೈಕೋತಾ ಇರ್ತಾಳೆ. ಇನ್ನೇನ್ ಸಾಯೋನ್ನ ಅದೇನಕ್ಕೆ ನಮ್ ಮುಂದೆ ಕರ್ಕೊಂಡ್ ಬಂದ್ಬಿಟ್ಟೋ ಏನೋ, ಸಾಯೋನ್ ಸಾಯ್ತಿದ್ದ ನನ್ ಮಗನ್ ಜೀವನನೂ ಹಾಳು ಮಾಡ್ಬಿಟ್ನಲ್ಲ ಅಂತ ಶಾಂತಿ ಬೈಕೋತಿರೋವಾಗ ರಂಗನಾಥ್ ಅವರು ಅದರಿಂದ ಏನಾಗ್ಬಿಡ್ತು ಅಂತ ರಂಗನಾಥ್ ಅವರು ಕೇಳ್ತಾರೆ. ನನ್ಗ್ ಬರೋ ಕೋಪದಲ್ಲಿ ಹೋಗಿ ಹೊಡೆದ್ಬಿಟ್ಟು ಬಂದ್ಬಿಡ್ತಿದ್ದೆ ಅಂತಾನೆ ಮನೋಜ. ಆಗ ಸೂರ್ಯ ಲೈ ಹಾಗೇನಾದ್ರೂ ನೀನ್ ಮಾಡಿದ್ರೆ ಇಷ್ಟೊತ್ತಾಗ್ಲೇ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗಿತ್ತು ಅಂತಾನೆ. ಆಗ ಶಾಂತಿ ನನ್ ಮಗ ಯಾಕೆ ಕಂಬಿ ಎಣಿಸ್ಬೇಕು, ಅವನು ಓದ್ಕೊಂಡಿದ್ದಾನೆ ಅಂತಾಳೆ. ಸಕ್ರೆ ಓದ್ಕೊಂಡಿದ್ದಾನೆ ಅಂತ ವಯಸ್ಸಾದವ್ರು ಹೊಡೆದ್ರೆ ಸುಮ್ಮನೆ ಬಿಟ್ಬಿಡ್ತಾರಾ ಹಾಗಂತ ಸೂರ್ಯ ಹೇಳ್ತಾನೆ. ಆಗ ರವಿ ಅಮ್ಮ ಮನೋಜ್ ಈ ತರ ಮಾತಾಡ್ತಿರೋವಾಗ ಅವ್ನಿಗೆ ಅಡ್ವೈಸ್ ಮಾಡೋದನ್ನ ಬಿಟ್ಟು ನೀವು ಅವ್ನಿಗೆ ಹೀಗೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ದೀರಲ್ಲ, ಅದಕ್ಕೆ ಅವನು ತುಂಬಾ ವಿಷಯದಲ್ಲಿ ಸೋಲ್ತಿರೋದು. ಅವ್ನು ಹಾಗಂತಿರುವಾಗ ರಂಗನಾಥ್ ಅವರು ಹೇ ಶಾಂತಿ ಮೊದಲು ನೀನು ತಾಳ್ಮೆಯಿಂದ ಇರುವಂತಾರೆ, ನಾನೇನಕ್ರಿ ತಾಳ್ಮೆಯಿಂದ ಇರ್ಬೇಕು, ನಾನು ಮನೋಜ್ಗೆ ಹುಡುಗಿನ ನೋಡ್ತಾನೆ ಇರ್ತೀನಿ, ಡೈವರ್ಸ್ ಸಿಗೋವರೆಗೂ ಮನೋಜ್ಗೆ ಹುಡುಗಿ ನೋಡಿದ್ರಾಯ್ತು, ಅದನ್ನೆಲ್ಲ ನೋಡಿ ಆ ಪಾರ್ಲರ್ನವಳು ಮನೋಜ್ ಹತ್ರ ಬರ್ಲೇಬಾರ್ದು, ಹಾಗೆ ಓಡೋಗ್ಬಿಡ್ಬೇಕು ಅಂತಾಳೆ. ಸೂಪರ್ ಐಡಿಯಾ ಅಮ್ಮ. ಆಗ ರೋಹಿಣಿ ನನ್ನಿಂದ ತಾನೇ ದೂರ ಆಗ್ತಾಳೆ ಅಂತಾನೆ. ನೀನ್ ಆ ಪಾರ್ಲರ್ ಅಮ್ಮನಿಂದ ಡೈವರ್ಸ್ ನ ತಗೊಳಕ್ ಆಗಲ್ಲ ಕಣೋ ಅಪ್ಪ, ಇವ್ರು ಹೀಗೇನೆ ಮಾತಾಡ್ತಾನೆ ಇರ್ತಾರೆ, ನಿನ್ಗೇನ್ ಇಷ್ಟನೋ ಸಕ್ಕರೆಗೆ ಯಾವ ಅಡ್ಗೆ ಮಾಡಕ್ ಬರಲ್ವೋ ಅದನ್ನೆಲ್ಲ ಮಾಡ್ಕೊಟ್ ಕಳ್ಸಿದಾಳಪ್ಪ ಹಾಗಂತ ಸೂರ್ಯ ಹೇಳ್ತಾನೆ. ಅದಕ್ಕೇನೆ ದಿನ ಅಡ್ಗೆ ಮಾಡಿ ಕೊಟ್ಕೊಳ್ಸೋದೇ ಆಯ್ತು, ಅಟ್ಲೀಸ್ಟ್ ಅವ್ರನ್ನಾದ್ರೂ ಮನೆ ಕರಿಬೇಕಿತ್ತು ಅಂತಾನೆ. ಅಂತ ರವಿ ಹೇಳ್ತಿರುವಾಗ ಈಗಾಗ್ಲೇ ಸೋತ್ ಬಂದಿದೀವಿ, ಈ ಮನೆ ಇನ್ನೂ ಹಾಳಾಗ್ಲಿ ಅಂತ ಅವಳನ್ ಬೇರೆ ಕರ್ಕೊಂಡ್ ಬರ್ಬೇಕಾ ಅಂತಾಳೆ ಶಾಂತಿ. ಯಾಕಮ್ಮ ಹೀಗ್ ಮಾತಾಡ್ತಿದ್ಯಾ, ಇನ್ನು ಎಷ್ಟ್ ದಿನ ಅಂತ ಅದಕ್ಕೆ ಅವ್ರ ಮನೆಯಲ್ಲೇ ಇರ್ಬೇಕು ಹಾಗಂತ ರವಿ ಕೇಳ್ತಾನೆ. ಆಗ್ಲೇ ಹೇಳಿದ್ನಲ್ಲೋ ಮನೋಜ್ಗೆ ಮದ್ವೆ ಆಗೋವರೆಗೂ ಅವಳಲ್ಲೇ ಇರ್ಬೇಕು ಹಾಗಂತ ಶಾಂತಿ ಹೇಳ್ತಿರುವಾಗ ರಂಗನಾಥ್ ಅವರು ಮನೋಜ್ಗೆ ಹುಡುಗಿ ಸಿಕ್ಕಿ ಅವ್ನಿಗೆ ಡಿವೋರ್ಸ್ ಸಿಕ್ಕಿ ಮದ್ವೆ ಆಗೋದು ಯಾವಾಗ, ಮೀನಾ ಮನೆಗ್ ಬರೋದು ಯಾವಾಗ, ಇದು ಸರಿ ಇಲ್ಲ ಶಾಂತಿ,
ಮನೇಲಿಲ್ದೆ ಮನೆಯಾಗಿದ್ಯಾ ನೋಡು ಅಂತಾರೆ. ಏನ್ ಕಾಡ್ ತರನ ಇದೆ ಅಂತ ಶಾಂತಿ ಹೇಳ್ತಾಳೆ. ನಮ್ ಸ್ಥಿತಿ ಏನಾಗಿದೆ ಅಂತ ನಿನ್ ಗೊತ್ತಾಗ್ತಿದ್ಯಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಏನ್ರಿ ನಿಮ್ಗೇನು ಆಗ್ಬಾರ್ದು ಅಂತ ತಾನೇ ಅವಳನ್ನ ಇಲ್ಲಿಗ್ ಬರ್ಬೇಡ ಅಂತ ಹೇಳಿದ್ದು. ನನ್ಗೇನು ಅವಳನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅನ್ನೋ ಆಸೆನಾ ಅಂತಾಳೆ ಶಾಂತಿ. ಅಂತ ಆಸೆ ತುಂಬಾ ದಿನದಿಂದ ಇತ್ತು ಅಲ್ವಾ ಸಕ್ರೆ ನಿಮ್ಗೆ? ಅಪ್ಪ ಮೀನ ಮನೆಗೆ ವಾಪಸ್ ಬರಕ್ಕೆ ಪರಿಹಾರ ಏನಾದ್ರು ಇದ್ರೆ ಹೇಳು ಅಂತ ಹೇಳಪ್ಪ ಸಕ್ಕರೆಗೆ ಅಂತಾನೆ ಸೂರ್ಯ. ಪರಿಹಾರ ಮಾಡಿದ್ರೆ ಮೀನ ಮತ್ತೆ ಮನೆಗೆ ವಾಪಸ್ ಬರ್ಬೋದಲ್ವಾ? ಹೇಳಿದ್ರೆ ಪರಿಹಾರ ಮಾಡ್ಬೋದಲ್ವೇನಪ್ಪ ಅಂತ ಸೂರ್ಯ ಕೇಳ್ತಿರೋವಾಗ, ಹೌದು ಶಾಂತಿ, ಸೂರ್ಯ ಹೇಳ್ತಿರೋ ಹಾಗೆ ಪರಿಹಾರ ಏನಾದರೂ ಇರ್ಬೋದು, ಕೇಳಿ ನೋಡು ಅಂತಾರೆ ರಂಗನಾಥ್ ಅವರು. ಅವಳು ಇಲ್ಲಿಗೆ ಬರ್ದೇ ಇರದೆ ದೊಡ್ಡ ಪರಿಹಾರ ಅಂತ ಶಾಂತಿ ಹೇಳ್ತಾಳೆ. ಅಪ್ಪ ಇದನ್ನೆಲ್ಲ ಒಪ್ಕೊಳಕ್ ಆಗಲ್ಲ ಅಪ್ಪ, ಸಕ್ಕರೆಗೆ ಹೇಳಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಪರಿಹಾರ ಏನು ಅಂತ ತಿಳ್ಕೊಂಡ್ ಬರಕ್ಕೆ. ಈಗ ಹೇಗಿದ್ರು ಎಲ್ರು ದೇವಸ್ಥಾನಕ್ಕೆ ಬರ್ತೀರಲ್ವಾ ಅಂತ ಕೇಳ್ತಾನೆ. ದೇವಸ್ಥಾನಕ್ಕ ಏನಕ್ಕೋ ಅಂತ ರವಿ ಕೇಳ್ತಾನೆ. ಅದೇ ಕಣೋ ನಾನ್ ವ್ಯಾನ್ ತಗೋತೀನಿ ಅಂತ ಹೇಳಿದ್ನಲ್ಲ, ಅದೆಲ್ಲ ಈಗ ಫೈನಲ್ ಆಯ್ತು, ನಿಮ್ಗೆ ಪೂಜೆ ಮಾಡಿಸ್ಬೇಕಲ್ವಾ ಅದಕ್ಕೆ ಅಂತಾನೆ ಸೂರ್ಯ. ಆಗ ರವಿ ಸೂಪರ್ ಕಣೋ ಸೂರ್ಯ, ಕಂಗ್ರಾಟ್ಸ್ ಅಂತಾನೆ. ಹೊಸ ವ್ಯಾನ್ ತಗೊಂಡ ಅಂತ ಮನೋಜ ಕೇಳ್ತಾನೆ. ಇಲ್ಲ ಕಣೋ ಸೆಕೆಂಡ್ಸ್ ಅಂತಾನೆ ಸೂರ್ಯ. ಹಳೆ ಗಾಡಿನ ಅದಕ್ಕೆ ಪೂಜೆ ಮಾಡಿಸ್ಬೇಕು ಅಂತ ಮನೋಜ ಕೇಳ್ತಾನೆ. ಬರಲ್ಲ ಅಂತ ಮನೋಜ ಹೇಳ್ತಿರೋವಾಗ, ಏನೋ 100 ಗಾಡಿ ತಗೊಂಡು ಟ್ರಾವೆಲ್ಸ್ ಓಪನ್ ಮಾಡಿರೋಂತರ ಪೂಜೆ ಬೇರೆ ಬೇಕಿತ್ತಾ ಹಾಗಂತ ಶಾಂತಿ ಹೇಳ್ತಿರೋವಾಗ ರಂಗನಾಥ್ ಅವರು, ಏನ್ ಶಾಂತಿ ಜೀವನದಲ್ಲಿ ಈಗ ತಾನೇ ಒಳ್ಳೇದ್ ನಡೀತಿದೆ, ಅಮ್ಮ ಅನ್ನಿಸ್ಕೊಂಡ್ರು ನೀನು ಅವನ್ಗೆ ಆಶೀರ್ವಾದ ಮಾಡೋದನ್ನ ಬಿಟ್ಟು ಅದ್ರಲ್ಲಿ ಕೊಂಗ್ ಬೇರೆ ನುಡಿತಿದ್ಯಲ್ಲ ಅಂತ ಕೇಳ್ತಾರೆ. ಬಿಡಪ್ಪ, ಈ ಬುದ್ಧಿವಂತ ಇದಾನಲ್ಲ ಇವನೊಂದ್ ಸಣ್ಣ ಕೆಲಸ ಮಾಡಿದ್ರು ಅದು ದೊಡ್ಡದಾಗೆ ಕಾಣಿಸುತ್ತೆ, ಆದ್ರೆ ನಾವು ಎಂತ ದೊಡ್ಡ ಕೆಲಸ ಮಾಡಿದ್ರು ಸಕ್ಕರೆ ಪಾಲ್ಗೆ ಅದು ಸಣ್ಣದಾಗೆ ಕಾಣಿಸುತ್ತೆ, ಅದ್ರಲ್ಲೆಲ್ಲ ಅವರು ತಪ್ಪುನೇ ಹುಡುಕ್ತಾರೆ ಅಂತಾನೆ. ಬಾರಪ್ಪ ಊಟ ಮಾಡೋಣ ಅಂತಾನೆ. ನೋಡು ಶಾಂತಿ, ಸೂರ್ಯ ಒಂದು ಹೊಸ ಕೆಲಸ ಮಾಡ್ತಿದ್ದಾನೆ, ನೀನ್ ಅಲ್ಲಿಗ್ ಬಂದು ಆಶೀರ್ವಾದ ಮಾಡ್ಬೇಕು ಅಂತಾರೆ ರಂಗನಾಥ್ ಅವರು. ನಾನ್ ಬರಲ್ಲ ಅಂತ ಹೇಳ್ತಿದ್ದೀನಲ್ಲ ಅಂತ ಶಾಂತಿ ಕೇಳ್ತಿರೋವಾಗ, ನಾನ್ ಹೇಳೋದನ್ನ ಕೇಳು ಶಾಂತಿ, ನಿನ್ ತರ ಹೇಳೋದನ್ನ ಹೇಳಕ್ ಆಗಲ್ಲ ನನ್ಗೆ, ಸುಮ್ನೆ ದೇವಸ್ಥಾನಕ್ ಬಾ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಎದ್ದೋಗ್ತಾರೆ. ಸುಮ್ನೆ ಊಟ ಮಾಡ್ಬಾ ಅಂತಿರೋವಾಗ ನನಗ್ ಬೇಡ ಅಂತಾಳೆ ಶಾಂತಿ. ನೋಡು ಶಾಂತಿ, ನಿಂಗೂ ಸೇರ್ಸಿನೇ ಅಡ್ಗೆ ಮಾಡಿ ಕೊಟ್ಕೊಳ್ತಿರೋದು. ಅವ್ರು ಹಾಗಂತಿರೋವಾಗ, ಅಮ್ಮ ಬಮ್ಮ ನಮ್ಗೆ ಹೊಟ್ಟೆ ಆಗ್ತಿದೆ ಅಂತ ರವಿ ಕೇಳ್ತಾನೆ. ಲೇ ನನಗೂ ಸೇರಿಸಿ ಕೊಟ್ಟಿದ್ದಾರೇನೋ ಅಂತ ಮನೋಜ ಕೇಳ್ತಾನೆ. ಎಲ್ರಿಗೂ ಸೇರ್ಸಿನೇ ಕಣೋ ಅಡ್ಗೆ ಮಾಡ್ಕೊಟ್ಟಿರೋದು, ಬಾರೋ ಅಂತಾನೆ ಸೂರ್ಯ. ಸರಿ ಅಂತೇಳಿ ಮನೋಜ ಎದ್ದೋಗ್ತಿರೋವಾಗ ಶಾಂತಿ ಅಂತಾಳೆ. ಮನೋಜ ಅಲ್ಲೇ ಕುತ್ಕೋತಾನೆ, ಮತ್ತೆ ಎದ್ದು ಹೊರಟೋಗ್ತಾನೆ. ಶಾಂತಿ ಲೇ ಅಂತಾಳೆ. ಆಗ ಮನೋಜ ತಿರುಗಿ ನೋಡ್ದೆ ಊಟ ಕೊಟ್ಟೋಗ್ತಾನೆ. ಅನ್ಕೊಂಡು ಶಾಂತಿ ತಾನ್ ಪಾಡಕ್ ತಾನು ಕುತ್ಕೋತಾಳೆ. ಬೆಳಿಗ್ಗೆ ಎದ್ದು ರಂಗನಾಥ್ ಅವರು ದೇವ್ರ ಕೈ ಮುಗ್ದು ಅಲ್ಲಿಗೆ ಬಂದು ಕುತ್ಕೋತಾರೆ. ಮನೆಯಲ್ಲಿ ಯಾರು ಇರಲ್ಲ, ಹಾಗಾಗಿ ಕೇಶವ ಅವ್ರು ಬರ್ತಾರೆ. ಬಾ ಕೇಶವ ಕೂತ್ಕೋ ಅಂತ ಹೇಳ್ತಾರೆ ರಂಗನಾಥ್ ಅವರು. ಕೇಶವ ಅವರು ರಂಗನಾಥ್ ಅವ್ರನ್ನ ನೋಡ್ತಿರುವಾಗ, ಯಾಕೋ ಹೀಗ್ ನೋಡ್ತಿದ್ಯಾ ಅಂತ ಕೇಳ್ತಾರೆ. ಏನೋ ಕೈಯಲ್ಲಿ ಸ್ವೀಟ್ನೆಲ್ಲ ತಗೊಂಡ್ ಬಂದಿದ್ಯಾ ಅಂತ ಕೇಳ್ತಾರೆ. ಇವತ್ ನೀನ್ ಹುಟ್ಟಿದಬ್ಬ ಅಲ್ವೇನಪ್ಪ, ಅದಕ್ಕೆ ತಗೊಂಡ್ ಬಂದಿದ್ದೀನಿ ಅಂತಾರೆ. ಹುಟ್ಟಿದಬ್ಬದ ಶುಭಾಶಯಗಳು ಅಂತಾರೆ ಕೇಶವ ಅವರು. ನಿನ್ಗಿನ್ನೂ ನೆನ್ಪಿದೆಯೇನೋ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅದೇಗಪ್ಪ ಮರ್ತ್ಬಿಡಕ್ಕಾಗುತ್ತೆ, ನಿನ್ಗೀಗ 60ನೇ ವರ್ಷದ ಹುಟ್ಟಿದಬ್ಬ ಅಂತಾರೆ. ನಿನ್ಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬಂದಿದ್ದೀನಿ ರಂಗನಾಥ, ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕಣ ಅಂತ ಹೇಳ್ತಾರೆ. ಹೋಗಪ್ಪ ನೀನ್ ಬೇರೆ ಅಂತ ರಂಗನಾಥ್ ಅವರು ಹೇಳ್ತಿರುವಾಗ, ರಂಗನಾಥ ನಿನ್ಗೆ ಇವತ್ತು 60ನೇ ವರ್ಷದ ಹುಟ್ಟಿದಬ್ಬ, ಮನೇಲಿ ಎಲ್ರು ಸಂಭ್ರಮ ಪಡ್ತಿರ್ತಾರೆ, ನಿನ್ ಹುಟ್ಟಿದಬ್ಬದ ಆಚರಣೆ ಜೋರಾಗಿರುತ್ತೆ ಅಂತ ಅನ್ಕೊಂಡ್ ಬಂದೆ, ಇಲ್ಲಿ ಯಾರು ಕಾಣ್ತಾನೆ ಇಲ್ವಲ್ಲ ಅಂತ ಹೇಳ್ತಾರೆ. ನಮ್ ಮನೆಯಲ್ಲಿ ಹೀಗಿರೋ ಸ್ಥಿತಿಗೆ ನನ್ ಹುಟ್ಟಿದಬ್ಬನ ಯಾರ ಕೊಂಡಾಡ್ತಾರೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಸಮಸ್ಯೆ ಇದ್ದಿದ್ದೆ ಕಣಪ್ಪ, ನಿನ್ಗೆ ವರ್ಷಕ್ಕೊಂದ್ಸರಿ ಬರೋ ವಿಶೇಷ ಇದು, ಷಷ್ಠಿ ಪೂರ್ತಿ ಸಹ ಇದೆ, ಏನಪ್ಪಾ ಎಲ್ಲಾರು ಮರ್ತ್ಬಿಟ್ಟಿದಾರ ಅಥವಾ ಬೇರೆ ಎಲ್ಲಾದ್ರೂ ಫಂಕ್ಷನ್ ನ ಏರ್ಪಾಡು ಮಾಡಿದಾರ ಅಂತ ಕೇಳ್ತಾರೆ ಕೇಶವ ಅವರು. ಅದೆಲ್ಲ ಏನು ಇಲ್ವಾ, ಇಲ್ಲಿ ಯಾರಿಗೂ ನೆನಪೇ ಇಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಸರಿ ಬಿಡು, ಈಗ ಹುಟ್ಟಿದಬ್ಬ ಮಾಡ್ಕೊಂಡು ಏನ್ ಸಾಧನೆ ಮಾಡ್ಬೇಕಿತ್ತು ಹೇಳು, ಅದ್ರಿಂದ ಈಗ ಏನಾಗ್ಬೇಕಿತ್ತು ಅಂತಿರುವಾಗ, ಇಷ್ಟು ವರ್ಷ ಮನೆಗೋಸ್ಕರ ದುಡ್ದಿದ್ಯಲ್ಲಪ್ಪ, ಈಗ ನೋಡಿದ್ರೆ ನೀನ್ ಒಬ್ನೇ ಕೂತಿದೀಯಲ್ಲ. ಕೇಶವ ಅವರು ಹಾಗಂತಿರುವಾಗ, ಏನ್ ಮಾಡೋದು ಕೇಶವ, ಮನೆಯಲ್ಲಿ 3 ಜನ ಸೊಸೆರು ಇಲ್ಲ, ಒಬ್ಬೊಬ್ರು ಜೀವನದಲ್ಲಿ ಒಂದೊಂದು ಸಮಸ್ಯೆ ನಡೀತಾ ಇದೆ. ಶಾಂತಿ ಮೀನನ ಮನೆಯಿಂದ ಆಚೆ ಹಾಕ್ಬಿಟ್ಲು, ಮನೋಜು ಕೋರ್ಟ್ ಮೆಟ್ಲು ಏರ್ಕೊಂಡು ಕೋರ್ಟ್ಗೂ ಮನೆಗೂ ಅಲಿತಿದ್ದಾನೆ. ಇನ್ನು ರವಿ ಜೀವನದಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ, ಯಾರು ಕೂಡ ನೆಮ್ಮದಿಯಾಗಿಲ್ಲ ನನ್ ಮಕ್ಳು, ಇನ್ನು ನನ್ನ ಹುಟ್ಟಿದಬ್ಬನ ಹೇಗ್ ತಾನೇ ಕೊಂಡಾಡ್ತಾರೆ ಅಂತಾರೆ. ಆಗ ಕೇಶವ ಅವರು, ರಂಗನಾಥ ನನ್ಗೇನೆ ಸಂಕಟ ಆಗ್ತಿದೆ ಕಣೋ, ಮಕ್ಕಳಿಗೇನೋ ಅವ್ರವ್ರ ಸಮಸ್ಯೆಗಳೇ ದೊಡ್ಡದು, ಅವ್ರೇನೋ ಮರ್ತ್ಬಿಟ್ರು, ಹಾಗಂತ ಸಂಸಾರಕ್ಕೂ ಕೂಡ ಅದು ನೆನ್ಪಿಲ್ವಾ ಅಂತ ಕೇಳ್ತಾರೆ. ನೋಡು ಕೇಶವ, ಎಲ್ರು ನೆನ್ಪಿಟ್ಕೊಂಡು ನಾನು ಹುಟ್ಟಿದಬ್ಬ ಮಾಡ್ಲಿ ಅಂತ ನಾನು ಅನ್ಕೊಂಡೇ ಇಲ್ಲ, ವಯಸ್ಸಾದ್ಮೇಲೆ ಈ ತರದ ಆಸೆಗಳನ್ನೆಲ್ಲ ಬಿಟ್ಬಿಡ್ಬೇಕು ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಬೇರೆಯವ್ರ ಪರವಾಗಿಲ್ಲಪ್ಪ, ಸೂರ್ಯ ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಾನಲ್ಲ, ಅವನು ಕೂಡ ಮರ್ತ್ಬಿಟ್ನ ಅಂತ ಕೇಳ್ತಾರೆ. ಆಗಲ್ಲಿಗೆ ಶಾಂತಿ ಬರ್ತಾಳೆ. ಬಾ ಶಾಂತಿ ಅಂತಿರುವಾಗ, ಏನಿದು ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಲ್ಲ ಅಂತ ಕೇಶವ್ ಅವ್ರನ್ನ ಕೇಳ್ತಾಳೆ. ಕಾಫಿ ಮಾಡೋಕೆ ಅಂತ ಹಾಲ್ ತರಕ್ ಹೋಗಿದ್ದೆ, ನೀವ್ ಆ ಟೈಮ್ಗೆ ಕರೆಕ್ಟಾಗಿ ಬಂದ್ಬಿಟ್ಟಿದ್ದೀರಾ ನೋಡಿ ಅಂತ ಶಾಂತಿ ಹೇಳ್ತಿರುವಾಗ, ನಾನು ಕಾಫಿ ಕುಡಿಯೋಕೇನು ಬಂದಿಲ್ಲ ಅಮ್ಮ, ಇವತ್ ಏನ್ ದಿನ ಅಂತ ನೆನ್ಪಿದ್ಯಾ ನಿಮ್ಗೆ ಅಂತ ಕೇಳ್ತಾರೆ. ಏನಿದೆ ಇವತ್ತು ಅಂತ ಶಾಂತಿ ಕೇಳ್ತಿರುವಾಗ, ಅದಲ್ಲ ಅಮ್ಮ ಅಂತ ಕೇಶವ ಅವರು ಹೇಳಕ್ ಹೋಗ್ತಾರೆ. ಆಗ ರಂಗನಾಥ್ ಅವರು, ಕೇಶವ ಹಾಗಂತ ಹೇಳಿ ಏನೋ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇತ್ತಂತೆ, ದೇವಸ್ಥಾನಕ್ಕೆ ಹೋಗಿದ್ ಬಂದಿದ್ದಾನೆ, ಪ್ರಸಾದ ತಗೊಂಡ್ ಬಂದಿದ್ದಾನೆ,
ತಗೋ ಅಂತೇಳಿ ಶಾಂತಿ ಕೈಲಿ ಕೊಡ್ತಾರೆ. ಈ ಕಡೆ ಮನೋಜ ಡೆಲಿವರಿ ನಾಳೆನೆ ಬಂದ್ಬಿಡುತ್ತೆ ಅಂತ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇರ್ತಾನೆ. ಅಮ್ಮ ಹೊಟ್ಟೆ ಎಷ್ಟಾಗ್ತಿದೆ, ಏನಾದ್ರು ತಿನ್ನೋಕ್ ಮಾಡಿದ್ಯಾ ಅಂತ ಕೇಳ್ತಾನೆ. ನಾನು ಏನು ಮಾಡಿಲ್ವೋ, ನೀನ್ ಹೋಗಿ ಹೋಟೆಲಲ್ಲಿ ತಿನ್ಕೊ ಅಂತಾಳೆ ಶಾಂತಿ. ಆಗ ಕೇಶವ್ ಅವರು ಏನಪ್ಪಾ ಮನೋಜ ಇಲ್ಲಿ ಬಾಯ್ಲಿ ಅಂತಾರೆ. ಅವನ ಹತ್ರ ಬರ್ತಾನೆ. ಇವತ್ತು ಯಾವ ದಿನ ಅಂತ ಏನಾದ್ರು ಗೊತ್ತಾ ನಿಮ್ಗೆ ಅಂತ ಕೇಳ್ತಾರೆ. ಡೇಟಾ ಅಂತ ಹೇಳ್ಬಿಟ್ಟು 27 ಅಂಕಲ್ ಅಂತಾನೆ. ತುಂಬಾ ಏಜ್ ಆಯ್ತು, ಅದಕ್ಕೆ ಡೇಟ್ ಎಲ್ಲ ಮರ್ತ್ಬಿಟ್ಟಿದೀರಾ ಅಂತಾನೆ. ನನಗ್ ನೆನ್ಪಿಲ್ಲ ಅಂದ್ರೆ ಪರವಾಗಿಲ್ಲಪ್ಪ, ನಿಂಗೂ ಕೂಡ ನೆನ್ಪಿಲ್ವಲ್ಲ ಅಂತಾರೆ. ಏನ್ ಹೇಳ್ತಿದ್ದಾರೆ ಇವರು ಅನ್ಕೊಂಡು ಮನೋಜ ನನ್ಗೇನ್ ಅಂಕಲ್ ನೆನ್ಪಿಲ್ಲ ಅಂತ ಕೇಳ್ತಾನೆ. ಇವತ್ತು ಯಾವ ದಿನ ಅಂತ ಏನಾದ್ರು ನೆನ್ಪಿದ್ಯಾ ಅಂತ ಕೇಳ್ತಾರೆ. ಇವತ್ತು ಶನಿವಾರ, ಅದು ಕೂಡ ನೆನ್ಪಿಲ್ವಾ ನಿಮ್ಗೆ ಅಂತಾನೆ ಮನೋಜ. ಈ ಕಡೆ ರವಿ ಮನೆಗ್ ಬರ್ತಾನೆ. ಏನೋ ಟಿಫನ್ ತಗೊಂಡ್ ಬಂದ, ನಾನೇ ಹೊರಗಡೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಅಂತಾನೆ ಮನೋಜ. ಮನೆಯಲ್ಲಿ ಸಾಮಾನೇನೂ ಇರ್ಲಿಲ್ಲ, ಅದಕ್ಕೆ ತಗೊಂಡ್ ಬಂದೆ ಅಂತಾನೆ ರವಿ. ಹಾಗೇನೆ ತಿಂಡಿನೂ ತಗೊಂಡ್ ಬಂದಿದ್ದೀನಿ ಅಂತಾನೆ. ಅಂಕಲ್ ಯಾವಾಗ ಬಂದ್ರಿ ಅಂತ ಕೇಶವ್ ಅವ್ರನ್ನ ಮಾತಾಡಿಸ್ತಾನೆ. ನಾನು ಈಗ ತಾನೇ ಬಂದನಪ್ಪ ಹಾಗಂತ ಕೇಶವ್ ಅವ್ರು ಹೇಳ್ತಾರೆ. ಬನ್ನಿ ಅಂಕಲ್ ಊಟ ಮಾಡೋಣ ಅಂತ ಕರೀತಾನೆ ರವಿ. ಪರವಾಗಿಲ್ಲಪ್ಪ, ನಾನು ಆಗ್ಲೇ ಹೊರಗಡೆ ತಿನ್ಕೊಂಡ್ ಬಂದೆ ಅಂತಾರೆ. ಏನಪ್ಪಾ ಇವತ್ ಸ್ಪೆಷಲ್ ಅಂತ ಏನಾದ್ರು ಹೋಟ್ಲಿಂದ ತಿಂಡಿ ತಗೊಂಡ್ ಬಂದ್ಯಾ ಅಂತ ಕೇಳ್ತಾರೆ. ಇಲ್ಲ ಅಂಕಲ್, ಮನೆಯಲ್ಲಿ ಗ್ರೋಸರಿ ಏನೂ ಇರ್ಲಿಲ್ಲ, ನಾನು ಅರ್ಜೆಂಟ್ ಆಗಿ ರೆಸ್ಟೋರೆಂಟ್ ಬೇರೆ ಹೋಗ್ಬೇಕಿತ್ತು, ಅದಕ್ಕೋಸ್ಕರ ಗ್ರೋಸರಿ ಮತ್ತೆ ತಿಂಡಿ ಎರಡನ್ನೂ ತಗೊಂಡ್ ಬಂದೆ ಅಂತಾನೆ. ಇವತ್ ಯಾವ ದಿನ ಅಂತ ಏನಾದ್ರು ಗೊತ್ತಾಯ್ತೇನಪ್ಪಾ ಅಂತ ಕೇಳ್ತಾರೆ. ಇವತ್ತ ಶನಿವಾರ ಅಲ್ವಾ ಅಂಕಲ್ ಅಂತ ರವಿ ಹೇಳ್ತಾನೆ. ಆಗ ಮನೋಜ ಅಯ್ಯಯ್ಯೋ ಏನ್ ಅಂಕಲ್ ಯಾರ ಹತ್ರನೂ ಇದನ್ನೇ ಕೇಳ್ತಿದ್ರಲ್ಲ, ವಯಸ್ಸಾಯ್ತಾ ನಿಮ್ಗೆಲ್ಲ ಮರ್ತೋಗ್ತಿದ್ಯಾ ಅಂತ ಕೇಳ್ತಾನೆ. ವಯಸ್ಸಾದ್ಮೇಲೆ ನೆನ್ಪೆಲ್ಲೋ ಇರುತ್ತೆ ಹಾಗಂತ ಶಾಂತಿ ಹೇಳ್ತಾ ಇರ್ತಾಳೆ. ವಯಸ್ಸಾದವ್ರೇನೋ ಪರವಾಗಿಲ್ಲ, ಚಿಕ್ಕ ವಯಸ್ಸವರಾಗಿರೋ ನಿಮ್ಗೇನೆ ಎಲ್ಲ ಮರ್ತೋಗ್ತಿದೆಯಲ್ಲ ಅಂತ ಕೇಶವ್ ಅವರು ಕೇಳ್ತಾರೆ. ಕೇಶವ ಬಿಡು, ಏನಕ್ಕೆ ಅವಶ್ಯಕತೆ ಇಲ್ಲದೆ ಇದನ್ನೆಲ್ಲ ಹೇಳ್ತಿದ್ಯಾ ಅಂತ ಕೇಳ್ತಾರೆ ರಂಗನಾಥ್ ಅವರು. ಶಾಂತಿ ಹೋಗಿ ಕಾಫಿ ಮಾಡ್ಕೊಂಡ್ ಬಾ ಅಂತಾರೆ. ಅಪ್ಪ ತಿಂಡಿ ತಿನ್ಬಪ್ಪ ಅಂತ ರವಿ ಕರೀತಾನೆ. ಇಲ್ಲಪ್ಪ ನನ್ಗೆ ಹಸಿವಾಗ್ತಿಲ್ಲ, ನೀನ್ ಹೋಗಿ ತಿನ್ನು ಅಂತಾರೆ ರಂಗನಾಥ್ ಅವರು. ಯಾಕ್ರಿ ಹಸಿವಾಗ್ತಿಲ್ಲ ಅಂತ ಹೇಳ್ತಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಮನ್ಸು ಭಾರ ಆದ್ರೆ ಹೊಟ್ಟೆಲ್ಲ ಅಷ್ಟೆಲ್ಲಮ್ಮ ಇರುತ್ತೆ, ಎಲ್ರೂ ಮರ್ತ್ಬಿಟ್ರಲ್ಲ ಅಂತ ಕೇಶವ್ ಅವರು ಹೇಳ್ತಾರೆ. ಏನ್ ನೀವು ಬಂದಾಗಿಂದನೂ ಸಂಬಂಧ ಇಲ್ಲದಿರೋ ವಿಷಯದ ಬಗ್ಗೆ ಮಾತಾಡ್ತಾನೆ ಇದ್ದೀರಲ್ಲ, ನಾವೇನ್ ಮಾಡ್ತಿದೀವಿ ಅಂತ ಶಾಂತಿ ಕೇಳ್ತಾಳೆ. ಕೇಶವ ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ ಅಂತ ರಂಗನಾಥ್ ಅವರು ಹೇಳ್ತಾರೆ. ನೀನ್ ಸುಮ್ಮನಿರಪ್ಪ, ನನ್ ಮನ್ಸು ಕೇಳ್ತಿಲ್ಲ. ಅಮ್ಮ ಹೇಗಮ್ಮ ಇದನ್ನೆಲ್ಲ ಮರ್ತ್ಬಿಟ್ರಿ ನೀವೆಲ್ರು? ರಂಗನಾಥನ್ ಮೇಲೆ ಅಷ್ಟು ಅಕ್ರೆ ಎಲ್ಲ ಹೊರಟೋಯ್ತಾ ನಿಮ್ಗೆಲ್ರಿಗೂ? ಅವ್ರು ಹಾಗಂತಿರೋವಾಗ ಶಾಂತಿ ಇವ್ರ ಮೇಲೆ ನಮ್ಗೆಲ್ರಿಗೂ ಅಕ್ರೆ ಇಲ್ವಾ? ಏನ್ ಹೇಳ್ತಿದ್ದೀರಾ ನೀವು ಅಂತ ಶಾಂತಿ ಕೇಳ್ತಾಳೆ. ಆಗ ರವಿ ಅಂಕಲ್ ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತಾನೆ. ಏನಪ್ಪಾ ಇವತ್ತು ನಿಮ್ಮಪ್ಪ 60 ವರ್ಷ ಮುಗಿಸಿ 61ನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ, ಅವ್ರು ಹುಟ್ಟಿದ ಹಬ್ಬ ಅಲ್ವಾ ಇವತ್ತು ಅಂತ ಕೇಳ್ತಾರೆ. ಮನೆ ನೋಡಿದ್ರೆ ಹೀಗಿದೆಯಲ್ಲಪ್ಪ, ಮನೆಯಲ್ಲಿ ಏನೋ ವಿಶೇಷವಾಗಿ ಆಚರಣೆ ಮಾಡ್ತಿರ್ತೀರಾ, ಎಲ್ರು ಸಂಭ್ರಮದಲ್ಲಿ ಇರ್ತೀರಾ ಅನ್ಕೊಂಡ್ ಬಂದ್ರೆ ಇಲ್ಲಿ ಯಾರಿಗೂ ನೆನ್ಪೇ ಇಲ್ವಲ್ಲ. ಆಗ ಶಾಂತಿ ಹೌದಲ್ವಾ, ಇವತ್ತೇ ಅಲ್ವಾ ಇವ್ರು ಹುಟ್ಟಿದಬ್ಬ ಹಾಗ ಅನ್ಕೋತಿರೋವಾಗ್ಲೇ ರವಿ ಅಪ್ಪ ಸಾರಿನಪ್ಪ ಅಂತಾನೆ. ಪರವಾಗಿಲ್ಲ ಬಿಡು ಅಂತಾರೆ ರಂಗನಾಥ್ ಅವರು. ನೀವಾದ್ರೂ ಹೇಳ್ಬಾರ್ದ ಅಂತ ಮನೋಜ ಕೇಳ್ತಾನೆ. ಏನಪ್ಪಾ ಇದನ್ನೆಲ್ಲ ಹೇಳಿ ಮಾಡಿಸ್ಕೋಬೇಕಾ, ನಿಮ್ಗೆ ನೆನ್ಪಿರ್ಬೇಕಲ್ವಾ ಅಂತ ಕೇಳ್ತಾರೆ ಕೇಶವ ಅವರು. ರವಿ ಮತ್ತೆ ಮನೋಜ ಹ್ಯಾಪಿ ಬರ್ಡೇ ಅಪ್ಪ ಅಂತ ವಿಶ್ ಮಾಡ್ತಾರೆ. ಏನ್ರಿ ನನ್ನನ್ನ ಕ್ಷಮಿಸ್ಬಿಡಿ, ನಾನೇ ಮರ್ತ್ಬಿಟ್ಟೆ, ಹೋದ್ ವರ್ಷ ಎಲ್ಲ ನೆನ್ಪಿತ್ತು, ದೇವಸ್ಥಾನಕ್ಕೆಲ್ಲ ಹೋಗಿದ್ ಬಂದೆ, ಇವತ್ತು ಅವ್ರು ಹೇಗ್ ಮರ್ತ್ಬಿಟ್ನೋ ಏನೋ. ಏನ್ರಿ ಸ್ವಲ್ಪ ಎದ್ದೇಳ್ತೀರಾ ಅಂತ ಕೇಳ್ತಾರೆ. ಏನಕ್ಕೆ ಅಂತಾರೆ ರಂಗನಾಥ್ ಅವರು. ಎದ್ದೇಳ್ರಿ ಅಂತ ಕೇಳ್ತಾಳೆ ಶಾಂತಿ. ಶಾಂತಿ ಬಂದು ರಂಗನಾಥ್ ಅವ್ರ ಹತ್ರ ಆಶೀರ್ವಾದ ತಗೋತಾಳೆ. ನಾ ಕ್ಷಮಿಸ್ಬಿಡಿ ಅಂತ ಕೇಳ್ತಾಳೆ. ಪರವಾಗಿಲ್ಲ ಬಿಡು ಶಾಂತಿ ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ್ಲೇ ರವಿ ಕೂಡ ಆಶೀರ್ವಾದ ತಗೋತಾನೆ. ಈ ಶುಚಿ ಜೊತೆ ಚೆನ್ನಾಗ್ ಬಾಳ್ವೆ ಮಾಡಪ್ಪ ಅಂತ ಆಶೀರ್ವಾದ ಮಾಡ್ತಾರೆ. ಅಪ್ಪ ಆದಷ್ಟು ಬೇಗ ಮದ್ವೆ ಆಗ್ಲಿ ಅಂತ ಆಶೀರ್ವಾದ ಮಾಡಪ್ಪ ಅಂತಾನೆ ಮನೋಜ. ಅಪ್ಪ ಮೊದ್ಲು ಡೈವರ್ಸ್ ಸಿಗ್ಲಿ ಅಂತ ಆಶೀರ್ವಾದ ಮಾಡಪ್ಪ ಅಂತಾನೆ ರವಿ. ಚೆನ್ನಾಗಿರುವಂತ ರಂಗನಾಥ್ ಅವರು ಆಶೀರ್ವಾದ ಮಾಡ್ತಾನೆ. ಅಪ್ಪ ತುಂಬಾನೇ ಸಾರಿನಪ್ಪ, ನಾನ್ ಮರ್ತ್ಬಿಟ್ನಪ್ಪ ಅಂತ ರವಿ ಕೇಳ್ಕೊತಿರ್ತಾನೆ. ನನ್ಗಿರೋ ಟೆನ್ಷನ್ ಅಲ್ಲಿ ನಾನ್ ಮರ್ತ್ಬಿಟ್ಟೆ ಅಪ್ಪ, ಆದ್ರೆ ಸೂರ್ಯ ಹಾಗೆಲ್ಲ ಮಾಡಲ್ಲ, ಎಲ್ಲಾ ವರ್ಷನೂ ಅವನೇ ಕರೆಕ್ಟಾಗಿ ನೆನ್ಪಿಟ್ಕೊಂಡಿರೋದು. ಅವ್ನ್ ಎಲ್ಲೋದ ಬೆಳಿಗ್ಗೆನೆ ಎದ್ದು ಹೊಟ್ಟೋಗ್ಬಿಟ್ಟಿದ್ದಾನೆ. ಅವ್ನ್ ಹಾಗಂತಿರೋವಾಗ ಅಯ್ಯೋ ಇನ್ನೇನ್ ಮಾಡ್ತಾನೆ ಅವನು, ಹೆಂಡ್ತಿನ ನೋಡಕ್ ಹೋಗಿರ್ತಾನೆ, ಸುಮ್ನೆ ಮಾತ್ಗೆ ಅಪ್ಪ ಅಪ್ಪ ಅಂತ ಓಡಾಡೋದು ಅಷ್ಟೇ ಅವನು. ಈಗ ಎಲ್ಲಾನು ಅವ್ನ್ಗೆ ಅವ್ನ್ ಹೆಂಡ್ತಿನಿ ಅಂತಾಳೆ ಶಾಂತಿ. ಆಗ ಸೂರ್ಯ ಅಲ್ಲಿಗ್ ಬರ್ತಾನೆ. ಏನ್ ಅಂಕಲ್ ಹೇಗಿದ್ದೀರಾ ಅಂತ ಕೇಳ್ಕೊಂಡ್ ಬರ್ತಾನೆ. ಚೆನ್ನಾಗಿದ್ದೀನಪ್ಪ, ಟೀ ಕಾಫಿ ಏನಾದ್ರು ತಗೊಂಡ್ರ ಅಂತಾನೆ. ಇನ್ನೂ ಇಲ್ಲಪ್ಪ, ಇನ್ಮೇಲೆ ತಗೋತೀನಿ ಅಂತಾರೆ ಕೇಶವ ಅವರು. ಸರಿ ಅಂಕಲ್ ನಾನು ಇನ್ ಬರ್ತೀನಿ ಅಂತ ರೂಮ್ ಒಳಗ್ ಹೋಗ್ತಾನೆ. ರಂಗನಾಥ್ ಅವರು ಸೂರ್ಯ ಹೋಗೋದನ್ನೇ ನೋಡ್ತಾ ಇರ್ತಾರೆ. ನೋಡಿದ್ರಾ ನಿಮ್ಗೆ ನೆನ್ಪೇ ಇಲ್ಲ ಅಂತಾಳೆ ಶಾಂತಿ. ಇವನಿನೇ ಅಲ್ವಾ ನನ್ ಮುದ್ದಿನ ಮಗ ಅಂತ ಹೇಳ್ತಿದ್ದಿದ್ದು ನೀವು ಅಂತ ಮನೋಜ ಹೇಳ್ತಾನೆ. ಅವ್ನ್ ಬೇರೆ ಏನೋ ಟೆನ್ಷನ್ ಅಲ್ಲಿ ಇದ್ದಾನೆ ಕಣೋ, ನಾನ್ ಹೇಳ್ತೀನಿ ಅಂತ ರವಿ ಹೋಗ್ತಿರೋವಾಗ ರವಿ ಬೇಡ ಬಿಡು, ನಮ್ಗೇನೆ ನೆನ್ಪಾದ್ರೆ ಅದು ಸರಿಯಾಗಿರುತ್ತೆ, ನಾವ್ ಹೇಳೋದ್ ಸರಿ ಇಲ್ಲ ಅಂತಾರೆ. ನೀನ್ ಹೇಳೋದ್ ಬೇಡ ಅಂತ ರಂಗನಾಥ್ ಅವರು ವಾಪಸ್ ಕರೀತಾರೆ. ರಂಗನಾಥ ಬೇರೆಯವ್ರು ಮರ್ತ್ಬಿಟ್ಟಿರೋದೇನೋ ಸರಿ, ಆದ್ರೆ ಸೂರ್ಯ ಮರ್ತ್ಬಿಟ್ಟಿರೋದೆ ನನ್ಗೆ ಆಶ್ಚರ್ಯ ಆಗ್ತಿದೆ ಅಂತಾರೆ ಕೇಶವ ಅವರು. ಅದೆಲ್ಲ ಏನೂ ಇಲ್ಲ, ಅವನ್ಗೇನೆ ತುಂಬಾನೇ ಸಮಸ್ಯೆ ಇರುತ್ತಲ್ವಾ, ಬಿಡು ಕೇಶವ ನೀನೇನು ಟೆನ್ಷನ್ ಮಾಡ್ಕೋತಿದ್ಯಾ ಅಂತಾರೆ ರಂಗನಾಥ್ ಅವರು. ಶಾಂತಿ ನೀನ್ ಹೋಗಿ ಕೆಲಸ ನೋಡ್ಕೊ ಅಂತಾರೆ. ಆಗ ಸೂರ್ಯ ರೂಮಿಂದ ಹೊರಗ್ ಬರ್ತಾನೆ. ಹೊಸ ಬಟ್ಟೆ ಹಾಕೊಂಡ್ ಬಂದಿರ್ತಾನೆ.
ಏನೋ ಹೊಸ ಬಟ್ಟೆ ಹಾಕೊಂಡಿದ್ಯಾ ಅಂತ ರವಿ ಕೇಳ್ತಾನೆ. ಅದು ಒಂದ್ ಮದ್ವೆ ಇದೆ ಕಣೋ ಅಂತ ಸೂರ್ಯ ಹೇಳ್ತಾನೆ. ಓಹೋ, ಯಾರ್ದೋ ಮನೆ ಮದ್ವೆಗೆ ಹೋಗ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಟಿಫನ್ ತಗೊಂಡ್ ಬಂದಿದೀನಿ ಕಣೋ, ತಿನ್ಕೊಂಡು ಹೋಗು ಬಾ ಅಂತ ರವಿ ಕರೀತಾನೆ. ಪರವಾಗಿಲ್ಲ ಬಿಡೋ ಹಾಗಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಆಗ ಶಾಂತಿ ಬಂದು ಅವ್ನ್ ಕೆಲ್ಸ ಅವ್ನ್ ನೋಡ್ಕೊಂಡು ಹೋಗ್ತಿದ್ದಾನೆ, ನೋಡಿದ್ರಾ? ನಿಮ್ಗೆ ವಿಶ್ ಕೂಡ ಮಾಡ್ಲಿಲ್ಲ. ಹೋಗ್ತಿದೀನಿ ಅಂತ ಹೇಳಲೂ ಇಲ್ವಲ್ಲ. ಇವನೇನ ನಿಮ್ ಪ್ರೀತಿ ಮಗ, ಈಗ್ಲಾದ್ರೂ ಇವನನ್ನ ಅರ್ಥ ಮಾಡ್ಕೊಳ್ಳಿ ಅಂತಾಳೆ. ಆಗ ಅನ್ಕೊಂಡು ಶಾಂತಿ ಎಲ್ರು ಒಳಗೋಗ್ತಿರುವಾಗ ಆಗ ಅಲ್ಲಿ ವಾದ್ಯಗೋಷ್ಠಿ ಸಮೇತ ಸೂರ್ಯ, ಮೀನಾ, ಶ್ರುತಿ ಎಲ್ರು ಒಳಗ್ ಬರ್ತಾರೆ. ಸೂರ್ಯ ಹೂವಿನಾರ, ಸ್ವೀಟು, ಬಟ್ಟೆ ಅವ್ರ ಅಪ್ಪ ಅಮ್ಮನಿಗೆ ಎಲ್ಲಾನು ತಗೊಂಡ್ ಬಂದಿರ್ತಾನೆ. ಮೀನಾ ಕೂಡ ಬಂದಿರ್ತಾಳೆ. ಹುಟ್ಟಿದಬ್ಬ ಶುಭಾಶಯಗಳು ಅಪ್ಪ ಅಂತ ಹೇಳ್ತಾನೆ ಸೂರ್ಯ. ರಂಗನಾಥ, ನಿನ್ ಮಗ ಮರ್ತಿಲ್ಲ ಅಪ್ಪ ಅಂತ ಕೇಶವ್ ಅವರು ಹೇಳ್ತಾರೆ. ರಂಗನಾಥ್ ಅವರು ತುಂಬಾನೇ ಖುಷಿ ಪಡ್ತಾರೆ. ಮಾವ, ಹುಟ್ಟಿದಬ್ಬ ಶುಭಾಶಯಗಳು ಅಂತ ಮೀನಾ ಹೇಳ್ತಾಳೆ. ತುಂಬಾ ಸಂತೋಷನಮ್ಮ ಅಂತಾರೆ ರಂಗನಾಥ್ ಅವರು. ಆಗ ರವಿ, ಲೇ ಯಾವಾಗ್ಲೂ ಅರೇಂಜ್ ಮಾಡ್ದೆ ಇದನ್ನೆಲ್ಲ ಅಂತಾನೆ. ಅದನ್ನೆಲ್ಲ ಅವಾಗ್ಲೇ ಮಾಡ್ದೆ ಕಣೋ. ಮೀನಾ, ಮಾಲೆನ ಸಕ್ಕರೆ ಕೈಲು ಅಪ್ಪನ ಕೈಲು ಕೊಡು ಅಂತಾನೆ. ಮೀನಾ ಹೂಮಾಲೆನ ಇಬ್ರು ಕೈಗೂ ಕೊಡ್ತಾಳೆ. ರಂಗನಾಥ್ ಅವರು ಶಾಂತಿ ಒಬ್ರಿಗೊಬ್ರಿಗೆ ಹೂವಿನಾರ ಹಾಕ್ತಾರೆ. ಸೂರ್ಯ ಮತ್ತೆ ಮೀನಾ ಇಬ್ರು ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾರೆ. ಅಪ್ಪ, ಬೆಳಿಗ್ಗೆನೆ ಬಂದು ಶುಭಾಶಯ ಹೇಳ್ಬೇಕು ಅಂತ ಅನ್ಕೊಂಡೆ ಅಪ್ಪ, ಆದ್ರೆ ನೀನು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ, ಸರಿ ಎಬ್ಸೋದ್ ಬೇಡ ಅಂತ ಹೇಳಿ ಸರ್ಪ್ರೈಸ್ ಆಗಿ ಇಲ್ಲಿ ಅಂತ ಇದನ್ನೆಲ್ಲ ರೆಡಿ ಮಾಡ್ದೆ ಅಪ್ಪ ಅಂತಾನೆ. ರವಿ, ಕೊಡೋ ಇಲ್ಲಿ ಅಂತ ಹೇಳಿ ಮೀನಾ ಬಾ ಅಂತ ಹೇಳಿ, ಅಪ್ಪ ನಿಮ್ಗೂ ಸಕ್ಕರೆಗೂ ಇದ್ರಲ್ಲಿ ಬಟ್ಟೆಗಳಿವೆ ಹಾಗಂತ ಸೂರ್ಯ ಮೀನಾ ಇಬ್ರು ಸೇರಿ ಬಟ್ಟೆಗಳನ್ನ ಶಾಂತಿ ಮತ್ತೆ ರಂಗನಾಥ್ ಅವ್ರಿಗೆ ಕೊಡ್ತಾರೆ. ನೋಡ್ದ್ಯಾ, ಇವನು ನಮ್ ಸೂರ್ಯ ಅಂತಾರೆ ರಂಗನಾಥ್ ಅವರು. ಹೇಗಿತ್ತಪ್ಪ ನನ್ ಸರ್ಪ್ರೈಸು ಅಂತಾನೆ ಸೂರ್ಯ. ನಂಗೆ ತುಂಬಾನೇ ಖುಷಿ ಆಯ್ತು ಕಣೋ ಅಂತ ರಂಗನಾಥ್ ಅವರು ಸೂರ್ಯನ ತಬ್ಕೋತಾರೆ. ಮೀನಾ ಕೂಡ ಬಂದಿದ್ದಾಳಲ್ವಾ, ನನ್ಗಿನ್ನೂ ಸಂತೋಷ ಆಯ್ತು ಅಂತಾರೆ. ಅಂದ್ರೆ ಇವಳು ಮನೆಗ್ ಬಂದ್ಬಿಟ್ಟಿದ್ದಾಳಲ್ಲ ಅಂತ ಶಾಂತಿ ಹೇಳ್ತಿರುವಾಗ, ಸಾಕು ಶಾಂತಿ, ಇದಕ್ಕೂ ಮೇಲೆ ನೀನೇನು ಮಾತಾಡ್ಬೇಡ ಅಂತಾರೆ ರಂಗನಾಥ್ ಅವರು. ಆಗ ಮೀನಾ, ಅತ್ತೆ, ನಾನೇನು ಇಲ್ಲಿ ಇರೋಕ್ ಬಂದಿಲ್ಲ, ಮಾವನ ಹತ್ರ ಆಶೀರ್ವಾದ ತಗೊಳಕ್ ಬಂದೆ ಅಂತಾಳೆ. ಕೇಳಿಸ್ಕೊಂಡ್ಯಾ ಅಂತಾರೆ ರಂಗನಾಥ್ ಅವರು. ಸೂರ್ಯ ವಾದ್ಯದವ್ರಿಗೆ ದುಡ್ಡು ಕೊಟ್ಟು ಕಳಿಸ್ತಾನೆ. ಅಪ್ಪ, ನಿನ್ ಬಟ್ಟೆಗಳು ಹೊಸ ತರದವ್ ತಂದಿದ್ದೀನಪ್ಪ, ನೋಡಪ್ಪ ಅಂತ ಕೊಡ್ತಾನೆ. ಹಾಗೆ ಸಕ್ಕರೆ ನಿಮ್ಗೋಸ್ಕರ ಸೀರೆ ತಗೊಂಡ್ ಬಂದಿದ್ದೀನಿ ಅಂತ ಕೊಡ್ತಾನೆ. ಚೆನ್ನಾಗಿವೆ ಕಣೋ ಅಂತ ರಂಗನಾಥ್ ಅವರು ಹೇಳ್ತಿರೋವಾಗ್ಲೇ ಶ್ರುತಿ ಕೇಕ್ ತಗೊಂಡ್ ಬರ್ತಾಳೆ. ಹ್ಯಾಪಿ ಬರ್ಡೇ ಮಾವ ಅಂತ ರಂಗನಾಥ್ ಅವ್ರಿಗೆ ಹೇಳ್ತಾಳೆ. ಶ್ರುತಿ, ಅಪ್ಪನ್ ಬರ್ಡೇ ಅಂತ ನಿಮ್ಗೆ ಗೊತ್ತು ಅಂತಾನೆ ರವಿ. ನೆನ್ನೆನೆ ಮೀನಾ ಮರಿ ನನ್ಗೆ ಹೇಳಿದ್ರು ಅಂತಾಳೆ ಶ್ರುತಿ. ನನ್ಗೆ ಹೇಳೇ ಇಲ್ವಲ್ಲ ನೀನು ಅಂತಾನೆ ರವಿ. ನೀನ್ ಹೇಳ್ವೇನೋ ನನ್ಗೆ ಹೇಳ್ಬೇಕಾಗಿದ್ದು ಅಂತಾಳೆ ಶ್ರುತಿ. ಅವನ್ ಬರ್ಡೇ ಕೂಡ ನಿನಗೆ ನೆನ್ಪಿಲ್ವಲ್ಲ ಅಂತ ಬೈತಾಳೆ. ಲೋ ಸೂರ್ಯ, ನೀನಾದ್ರೂ ಹೇಳ್ಬೇಕಿತ್ತಲ್ವೇನೋ ಅಂತ ರವಿ ಹೇಳ್ತಾನೆ. ನಿನ್ ಗೊತ್ತಿದೆ ಅನ್ಕೊಂಡೆ ಕಣೋ ರವಿ, ಯಾರಾದ್ರೂ ಅಪ್ಪನ ಹುಟ್ಟಿದಬ್ಬ ಮರ್ತ್ಬಿಟ್ಟಾರಾ ಅಂತಾನೆ ಸೂರ್ಯ. ಬಾ ಶ್ರುತಿ ಅಂತ ಹೇಳಿ ರವಿ ಶ್ರುತಿ ಇಬ್ರು ಸೇರಿ ಆಶೀರ್ವಾದ ತಗೋತಾರೆ. ಸೂರ್ಯ, ನೀನು ಕೂಡ ನಿಮ್ ಅಪ್ಪನ ಹುಟ್ಟಿದಬ್ಬನ ಮರ್ತ್ಬಿಟ್ಟೆ ಅನ್ಕೊಂಡಪ್ಪ ಅಂತಾರೆ ಕೇಶವ ಅವರು. ಅಯ್ಯೋ ಅಂಕಲ್, ನನ್ ಹುಟ್ಟಿದಬ್ಬ ಬೇಕಾದ್ರೆ ಮರ್ತ್ಬಿಡ್ತೀನಿ, ಅಪ್ಪನ ಹುಟ್ಟಿದಬ್ಬ ಹೇಗ್ ಮರೆಯಕ್ಕಾಗುತ್ತೆ ಅಂತಾನೆ ಸೂರ್ಯ. ನೀನಾ ನಾನು ಹೋದ್ವಾರನೇ ಮಾತಾಡ್ಕೊಂಡ್ವಿ, ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಕೂಡ ಮಾಡಿಸ್ಕೊಂಡ್ ಬಂದಿದೀವಿ ಅಂತಾನೆ. ಮಾವ, ನಿಮ್ ಹುಟ್ಟಿದಬ್ಬ ಅಂತ ಅಮ್ಮ ಕೂಡ ದೇವಸ್ಥಾನದಲ್ಲಿ ಅರ್ಚನೆ ಮಾಡ್ತಿದ್ದಾರೆ ಹಾಗಂತ ಹೇಳಿ ಪ್ರಸಾದ ಕೊಡ್ತಾಳೆ ಮೀನಾ. ಮಂಜ ಕೂಡ ಅನಾಥಾಶ್ರಮದ ಮಕ್ಕಳಿಗೆ ಊಟಕ್ಕೆ ಏರ್ಪಾಡು ಮಾಡಿದ್ದಾನೆ ಮಾವ ಅಂತಾಳೆ. ತುಂಬಾ ಒಳ್ಳೇದಮ್ಮ, ಇದಕ್ಕೂ ಮೇಲೆ ಇನ್ನೇನ್ ಖುಷಿ ಇದೆ ನನ್ನ ಜೀವನದಲ್ಲಿ ಅಂತಾರೆ ರಂಗನಾಥ್ ಅವರು. ರಂಗನಾಥ, ನಾನ್ ಬಂದಾಗ ನೀನ್ ಒಮ್ಮೆ ಇದೆಯಪ್ಪ, ನೋಡಕ್ಕೆ ತುಂಬಾ ಬೇಜಾರಾಗ್ತಿತ್ತು, ಈಗ ಮನೆಗ್ ತುಂಬಾ ಇದ್ದೀರಾ, ಸಂತೋಷ ಆಗ್ತಿದೆ ನೋಡೋಕೆ ಅಂತಾರೆ ಕೇಶವ ಅವರು. ಆಗ ಅಲ್ಲಿಗೆ ರೋಹಿಣಿ ಬರ್ತಾಳೆ. ಹ್ಯಾಪಿ ಬರ್ಡೇ ಮಾವ ಅಂತಿರುವಾಗ ಎಲ್ರು ಅವಳನ್ನೇ ನೋಡ್ತಾ ಇರ್ತಾಳೆ. ಆಗ ಶಾಂತಿ ಹೋಗಿ, ನೀನ್ ಏನಕ್ಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾಳೆ. ಇವತ್ತು ಮಾವನ್ ಹುಟ್ಟಿದಬ್ಬ ಅಲ್ವಾ, ಅದಕ್ಕೆ ಬಂದೆ ಅಂತಾಳೆ ರೋಹಿಣಿ. ಏನೇ ನಮ್ಗೆ ಅವಮಾನ ಮಾಡ್ಬಿಟ್ಟು ಕೋರ್ಟ್ ಮೆಟ್ಲೇರೋ ಹಾಗೆ ಮಾಡಿರೋ ನೀನು, ಯಾವ ಮುಖ ಇಟ್ಕೊಂಡೆ ಇಲ್ಲಿಗೆ ಬಂದಿದ್ಯಾ? ನಿನ್ಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದೇನು ಇಲ್ವೇನೆ? ಇಲ್ಲಿಗೆ ಯಾಕೆ ಬಂದಿದ್ಯಾ? ಹೋಗೆ ಇಲ್ಲಿಂದ ಅಂತಾಳೆ. ಆಗ ಮನೋಜ್ ಅಲ್ಲಿಗೆ ಬಂದು, ಏಯ್, ತುಂಬಾ ದಿನ ಆದ್ಮೇಲೆ ನಾವೆಲ್ಲರೂ ಸಂತೋಷವಾಗಿದೀವಿ, ಅದನ್ನೆಲ್ಲ ಹಾಳು ಮಾಡೋಕ್ ಬಂದಿದ್ಯಾ ಅಂತಾನೆ. ಇವಳನ್ನ ಮೊದ್ಲು ಇಲ್ಲಿಂದ ಆಚೆ ತಳ್ಳು ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವರು, ಶಾಂತಿ ಸ್ವಲ್ಪ ಇರು ಅಂತ ಹೇಳ್ಬಿಟ್ಟು, ಏನಮ್ಮ ನೀನ್ ಬಂದ್ರೆ ಇಲ್ಲಿ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಗೊತ್ತಲ್ವಾ, ಮತ್ತೇನಕ್ಕೆ ಬಂದೆ ಅಂತಾನೆ. ಮಾವ, ಈ ಮನೆಯಲ್ಲಿ ನಾನು ನಿಮ್ ಮೇಲೆ ತುಂಬಾನೇ ಮರ್ಯಾದೆ ಇಟ್ಕೊಂಡಿದ್ದೀನಿ, ನನ್ಗೆ ಎಷ್ಟೊಂದ್ಸರಿ ನೀವು ಸಪೋರ್ಟ್ ಮಾಡಿದೀರಾ, ನಾನು ತಪ್ಪು ಮಾಡಿರ್ಬೋದು, ಆದ್ರೆ ನಿಮ್ ಮೇಲಿನ ಮರ್ಯಾದಿನ ನಾನ್ ಯಾವತ್ತೂ ಬಿಟ್ಟಿಲ್ಲ ಅಂತಾಳೆ. ಏಯ್, ನಿನ್ ಮರ್ಯಾದಿನ ಇಲ್ಲಿ ಯಾರೇ ಕೇಳಿದ್ರು ಇಲ್ಲಿ ಮಾತಾಡ್ತಾ ನಿಂತ್ಕೋಬೇಡ, ಮೊದ್ಲು ಇಲ್ಲಿಂದ ಆಚೆ ಹೋಗು ಅಂತಾಳೆ ಶಾಂತಿ. ಶಾಂತಿ, ಸ್ವಲ್ಪ ತಾಳ್ಮೆ ಇರು ಅಂತ ರಂಗನಾಥ್ ಅವರು ಹೇಳ್ತಾರೆ. ಏನ್ ಪಾರ್ಲರಮ್ಮ, ಇಲ್ಲೆಲ್ರೂ ಖುಷಿಯಾಗಿದೀವಿ, ಅದನ್ನ ಹಾಳು ಮಾಡೋಕೆ ಅಂತಾನೆ ಬಂದಿದ್ಯಾ ನೀನ್ ಇಲ್ಗೆ ಅಂತಾನೆ ಸೂರ್ಯ. ಈ ಮನೇಲಿ ಯಾರು ಸಂತೋಷವಾಗಿರ್ಬಾರ್ದು, ಅದೇ ತಾನೇ ಇವಳಿಗೆ ಬೇಕಾಗಿರೋದು ಅಂತಾಳೆ ಮೀನಾ. ನಾನ್ ಇಲ್ಗೆ ಯಾರ ಸಂತೋಷನೂ ಹಾಳು ಮಾಡಕ್ ಬಂದಿರಾ, ಮಾವ ನಿಮ್ಗೆ ವಿಶ್ ಮಾಡೋಣ ಅಂತ ಬಂದೆ, ಹೋದ್ ವರ್ಷ ನಿಮ್ ಬರ್ಡೇಲಿ ನಾನು ಇಲ್ಲಿದ್ದೆ. ಅವಳು ಹಾಗಂತಿರೋವಾಗ ಈಗಂತೂ ಇರಕ್ಕಾಗಲ್ಲ, ಮೊದ್ಲು ಇಲ್ಲಿಂದ ಹೋಗು ಅಂತಾಳೆ. ಹಾಗಂತ ಶಾಂತಿ ಹೇಳ್ತಿರೋವಾಗ, ನನಗ್ ನಂಬಿಕೆ ಇದೆ, ನಾನು ಮನೋಜ್ ಜೊತೆ ಸೇರಿ ಬಾಳ್ವೆ ಮಾಡ್ತೀನಿ, ನಾನ್ ನಿನ್ ಬರ್ತೀನಿ ಮಾವ, ಹ್ಯಾಪಿ ಬರ್ಡೇ ಅಂತ ಹೇಳಿ ಅವಳು ತಂದಿರೋ ಗಿಫ್ಟ್ ನ ಅಲ್ಲೇ ಇಟ್ಬಿಟ್ಟು ಕೈ ಮುಗಿದ್ಬಿಟ್ಟು ಹೋಗ್ತಾ ಇರ್ತಾಳೆ. ಆಗ ಶಾಂತಿ ಅವಳು ತಂದಿರೋ ಗಿಫ್ಟ್ ನ ಕಾಲ್ನಲ್ಲಿ ಛೀ ಅಂತ ಹೇಳಿ ಓದಿತಾಳೆ. ಛೇ, ಒಳ್ಳೆ ಸಮಯದಲ್ಲಿ ಇವಳ ಮುಖನೆಲ್ಲ ನೋಡ್ಬೇಕಾಗ್ ಬಂತಲ್ಲ ಅಂತ ಬೈಕೋತಾಳೆ. ಸರಿ ಬಿಡು ಸಕ್ರೆ, ಒಳ್ಳೆ ಸಮಯದಲ್ಲಿ ದೃಷ್ಟಿ ತೆಗಿತಾರಲ್ಲ ಹಾಗಾಯ್ತು. ಸೂರ್ಯ ಹಾಗತ್ತಿರುವಾಗ, ಸರಿ ಬನ್ನಿ
ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿಸಿ ಖುಷಿ ಪಡೋಣ ಅಂತಾಳೆ ಶ್ರುತಿ. ಸೂರ್ಯ ಬಟ್ಟೆ ತಂದು ಅಪ್ಪ ಇದನ್ನ ಸಕ್ಕರೆ ಕೈಲಿ ಕೊಡಪ್ಪ, ರೆಡಿಯಾಗಿ ಬರಕ್ ಹೇಳು ಅಂತಾನೆ. ಶಾಂತಿ ಖುಷಿಯಿಂದ ರೆಡಿಯಾಗಿ ಬರಕ್ ಹೋಗ್ತಾಳೆ. ರಂಗನಾಥ್ ಅವರು ಕೂಡ ಹೊಸ ಬಟ್ಟೆ ಹಾಕೊಂಡ್ ಬರ್ತಾರೆ. ಕೇಕ್ ಕಟ್ ಮಾಡಿಸ್ತಾರೆ. ಎಲ್ರು ಖುಷಿ ಪಡ್ತಾರೆ. ರಂಗನಾಥ್ ಅವರು ಶಾಂತಿ ತಿನ್ನಿಸ್ತಾರೆ. ಶಾಂತಿ ರಂಗನಾಥ್ ಅವ್ರಿಗೆ ತಿನ್ನಿಸ್ತಾಳೆ. ಈ ಕಡೆ ದೇವಸ್ಥಾನದಲ್ಲಿ ಸೂರ್ಯ ವ್ಯಾನ್ಗೆ ಹೂವಿನ ಹಾರ ಹಾಕ್ತಾನೆ. ಮೀನಾ ಬೊಟ್ಟಿಡ್ತಾಳೆ. ರಂಗನಾಥ್ ಅವರು ವ್ಯಾನ್ ಎಲ್ಲಾನು ಚೆಕ್ ಮಾಡಿ ಸೂರ್ಯ ಅಂತಾರೆ, ಅಪ್ಪ ಗಾಡಿ ಹೇಗಿದೆ ಅಂತ ಕೇಳ್ತಾನೆ. ಸೂಪರ್ ಆಗಿದೆ ಕಣೋ ಅಂತಾರೆ. ಆಗ ಶಾಂತಿ, ನೀನ್ ತಗೊಂಡಿರೋದು ಸಾಧಾರಣ ವ್ಯಾನ್ ತಾನೆ, ಇವನೇನು ಫ್ಲೈಟ್ ನ ತಗೊಂಡಿದ್ದಾನೆ ಅಂತಾಳೆ. ಆಗ ಸೂರ್ಯ, ಪ್ಲೈನ್ ಎಲ್ಲ ನಾನ್ ತಗೊಳಕ್ಕಾಗಲ್ಲ ಸತ್ರೆ, ಅಲ್ಲಿ ನಿಂತಿದ್ದಾನಲ್ಲ ಬಿಸ್ನೆಸ್ ಮ್ಯಾನ್, ಅವ್ನ್ ತಗೋತಾನಲ್ಲ ಅದು ನೋಡಿ ಸಂತೋಷ ಪಡ್ತೀನಿ ಬಿಡು ಅಂತಾನೆ. ಶಾಂತಿ, ನಮ್ಮ ಮಗ ಸ್ವಲ್ಪ ಸ್ವಲ್ಪ ಮೇಲ್ ಬರ್ತಿದ್ದಾನೆ, ಅದಕ್ಕೆ ಸಂತೋಷ ಪಡಬಾರ್ದೇನೆ ಅಂತಾರೆ. ಆಗ ಅಲ್ಲಿಗೆ ಶ್ರುತಿ ಬರ್ತಾಳೆ. ಮೀನಾಗೆ ಶುಭಾಶಯ ಹೇಳ್ತಾಳೆ. ಸೂರ್ಯ ಅವರೇ, ಮೊದ್ಲೆಲ್ಲ ಕಾರ್ ಓನರ್ ಆಗಿದ್ರಿ, ಈಗ ವ್ಯಾನ್ ಓನರೇ ಆಗ್ತಿದ್ದೀರಾ, ಕಂಗ್ರಾಟ್ಸ್ ಹೇಳ್ತಾಳೆ. ಆಯ್ ಮಾವ ಹೇಗಿದ್ದೀರಾ ಅಂತಾಳೆ ಶ್ರುತಿ. ಚೆನ್ನಾಗಿದ್ದೀನಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಅಲ್ಲಿಗೆ ಕನಕ ಕೂಡ ಬರ್ತಾಳೆ. ಬಾವಾ ಕಂಗ್ರಾಟ್ಸ್ ಅಂತಾಳೆ. ಸೂರ್ಯ, ಪೂಜೆ ಶುರು ಮಾಡಿಸ್ಬೋದಲ್ವಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಪ್ಪ ಸರ್ ಬಂದ್ಬಿಡ್ಲಿ, ಪೂಜೆ ಶುರು ಮಾಡೋಣ ಅಂತಾನೆ ಸೂರ್ಯ. ಆಗ ಅಲ್ಲಿಗೆ ವ್ಯಾನ್ ಕೊಡ್ಸಿರೋರು ಬರ್ತಾರೆ. ಸೂರ್ಯ ಮನೆಯವರೆಲ್ಲಾರನ್ನೂ ಪರಿಚಯ ಮಾಡಿಸ್ತಾನೆ. ಅಪ್ಪ ವ್ಯಾನ್ ಕೊಡ್ಸಿ ಸಹಾಯ ಮಾಡಿದ್ದು ಇವರೇ ಅಂತ ಅವ್ರ ಅಪ್ಪನಿಗೆ ಪರಿಚಯ ಮಾಡಿಸ್ತಾನೆ ಅವ್ರನ್ನ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಅಂತ ರಂಗನಾಥ್ ಅವರು ಹೇಳ್ತಾರೆ. ನಿಮ್ ಮಗ ಮಾಡಿರೋದ್ರಲ್ಲಿ ನಾವ್ ಮಾಡಿರೋದು ಏನು ಅಲ್ಲ, ಇವತ್ತು ನಮ್ಮ ಮಗ ನಮ್ ಜೊತೆ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣ ನಿಮ್ ಮಗನೇ ಅಂತ ಅವ್ರು ಹೇಳ್ತಾರೆ. ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅನ್ನೋ ಮಾತು ಸುಳ್ಳಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಜನ ಅದನ್ನೆಲ್ಲ ಬಿಟ್ಟು ಬೇರೆನೋ ನಂಬ್ಕೊಂಡು ಓಡ್ತಾ ಇರ್ತಾರೆ. ರಂಗನಾಥ್ ಅವರು ಹಾಗಂತಿರುವಾಗ ಮಾವ ಪೂಜೆ ಶುರು ಮಾಡ್ಸೋಣ ಅಂತ ಮೀನಾ ಹೇಳ್ತಾಳೆ. ವ್ಯಾನ್ಗೆ ಪೂಜೆ ಮಾಡಿಸ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.